Pull the collar. Ladies and gentlemen, we are ready for departure. Please be seated and fasten your seatbelt. Hello, Namaste, welcome to the introductory video of aircraft engineer, that is AME. ಸೆಷನ್ ಶುರು ಮಾಡೋಕ್ಕಿಂತ ಮುಂಚೆ ಒಂದು 4-5 ಪಾಯಿಂಟ್ಸ್ಗಳ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡಿ ಮುಗಿಸ್ಬೋಣ. ತದಾದ ನಂತರ ಸೆಷನ್ ಕಂಟಿನ್ಯೂ ಮಾಡೋಣ. ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟ್ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಈಸ್ ಪಾಯಿಂಟ್ ನಂಬರ್ 1. ಈ AME ಅಡ್ಮಿಷನ್ಗೆ ಯಾವುದೇ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗಳು ಇರೋದಿಲ್ಲ. CET, NEET, JEE ಈ ತರ ಯಾವುದೇ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಗಳು ಈ AME ಅಡ್ಮಿಷನ್ಸ್ಗೆ ಇರೋದಿಲ್ಲ. ಪಾಯಿಂಟ್ ನಂಬರ್ 2, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂತಹ ಕೆಸೆಟ್ ಅಥವಾ KCET ಯಲ್ಲಿ ನೀವು ಪಡೆದುಕೊಂಡಂತಹ ರ್ಯಾಂಕಿಂಗ್ ಈ AME ಅಡ್ಮಿಷನ್ಗೆ ಕನ್ಸಿಡರ್ ಮಾಡೋದಿಲ್ಲ. ಪಾಯಿಂಟ್ ನಂಬರ್ 3. ಪಾಯಿಂಟ್ ನಂಬರ್ 1 ಏನಿತ್ತು, ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇಲ್ಲ. ಪಾಯಿಂಟ್ ನಂಬರ್ 2, CET ರ್ಯಾಂಕಿಂಗ್ ಕನ್ಸಿಡರ್ ಮಾಡಲ್ಲ. ಪಾಯಿಂಟ್ ನಂಬರ್ 3, ಅಡ್ಮಿಷನ್ ಹೇಗೆ, ಅಡ್ಮಿಷನ್ಸ್ ಆರ್ ಪ್ಯೂರ್ಲಿ ಬೇಸ್ಡ್ ಆನ್ ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್, ಅಂದ್ರೆ ಕನ್ನಡದಲ್ಲಿ ಮೊದಲು ಬಂದವರಿಗೆ ಮೊದಲು ಆದ್ಯತೆ. ಪಾಯಿಂಟ್ ನಂಬರ್ 4 ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ನಿಮಗೆ. ಈ AME ಅಡ್ಮಿಷನ್ ಪ್ರೊಸೆಸ್ ಏನಿರುತ್ತೆ, ಯಾವ್ಯಾವ ಸ್ಟೂಡೆಂಟ್ಸ್ ಇದಕ್ಕೆ ಎಲಿಜಿಬಲ್ಲು, ಅವರ PUCಲಿ ಎಷ್ಟು ಪರ್ಸೆಂಟೇಜ್ ಅವ್ರು ತೆಗೆದಿರಬೇಕು, ಡಿಗ್ರಿ ಸ್ಟೂಡೆಂಟ್ಸ್ ಎಲಿಜಿಬಲ್ಲ, ಕಾಲೇಜಲ್ಲಿರೋದು, ಎಷ್ಟು ಸೀಟ್ಸ್ ಇರುತ್ತೆ, ಫೀಸ್ ಎಷ್ಟು, ಲೋನ್ ಕೊಡ್ತಾರಾ, ಸ್ಕಾಲರ್ಶಿಪ್ ಇರುತ್ತಾ, ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ಎಷ್ಟಿದೆ, ಆವರೇಜ್ ಪ್ಯಾಕೇಜ್ ಎಷ್ಟು, ಲೋಯೆಸ್ಟ್ ಪ್ಯಾಕೇಜ್ ಎಷ್ಟು, ಹೈಯೆಸ್ಟ್ ಪ್ಯಾಕೇಜ್ ಎಷ್ಟು, ಎಲ್ಲರಿಗೂ ಪ್ಲೇಸ್ಮೆಂಟ್ ಆಗಿದೆಯಾ, ಈ ಎಲ್ಲಾ ಡೀಟೇಲ್ಸ್ಗಳನ್ನ ನಿಮಗೆ ಸ್ವಲ್ಪ ಡೆಪ್ತ್ ಆಗಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ಕೆ AME ಅಡ್ಮಿಷನ್ ಪ್ರೊಸೆಸ್ ಅಂತಾನೆ ಒಂದು ವಿಡಿಯೋ ಮಾಡಿ ಇದೇ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ. ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ರೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ. ಆ ವಿಡಿಯೋದಲ್ಲಿ ಅಡ್ಮಿಷನ್ ಪ್ರೊಸೆಸ್, ಎಲಿಜಿಬಿಲಿಟಿ ಕ್ರೈಟೀರಿಯಾ, ಯಾವ್ಯಾವ ಸ್ಟೂಡೆಂಟ್ ಅಡ್ಮಿಷನ್ ಆಗೋದು, PUC ಪರ್ಸೆಂಟೇಜ್ ಎಷ್ಟಿರಬೇಕು, ಫೀಸ್ ಎಷ್ಟಿರುತ್ತೆ, ಲೋನ್ ಎಷ್ಟು ಕೊಡ್ತಾರೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಕಾಲೇಜಲ್ಲಿದೆ, ಈ ಪ್ರತಿಯೊಂದು ಡೀಟೇಲ್ಸ್ ಗಳನ್ನ AME ಅಡ್ಮಿಷನ್ ಪ್ರೊಸೆಸ್ ಅನ್ನೋ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ 4ನೇ ಪಾಯಿಂಟ್ ಮೂವ್ ಆಗ್ತಾ ಇದ್ದೀನಿ. ಪಾಯಿಂಟ್ ನಂಬರ್ 4, ಹೂ ಆರ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್, ಯಾವ ಸ್ಟೂಡೆಂಟ್ಸ್ಗಳು ಅಥವಾ ಯಾವ ಕ್ಯಾಂಡಿಡೇಟ್ಸ್ಗಳು ಈ AMEಗೆ ಅಡ್ಮಿಷನ್ ಆಗ್ಬೋದು. PCMB, PCMC, PCME ಸ್ಟೂಡೆಂಟ್ಸ್ಗಳು ಈ AMEಗೆ ಅಡ್ಮಿಷನ್ ಆಗ್ಬೋದು. ಟು ಬಿ ವೆರಿ ಸ್ಪೆಸಿಫಿಕ್ ಆನ್ ದ ಪಾಯಿಂಟ್, PUC ಸೈನ್ಸ್ ಸ್ಟೂಡೆಂಟ್ಸ್ಗಳು ಮಾತ್ರ AME ಅಡ್ಮಿಷನ್ಗೆ ಎಲಿಜಿಬಲ್. ದೆನ್ ವಾಟ್ ಅಬೌಟ್ ಕಾಮರ್ಸ್ ಅಂಡ್ ಆರ್ಟ್ಸ್ ಸ್ಟೂಡೆಂಟ್ಸ್ಗಳು? ಕಾಮರ್ಸ್ ಮತ್ತು ಆರ್ಟ್ಸ್ ಸ್ಟೂಡೆಂಟ್ಸ್ಗಳಿಗೆ ಏನು ಸ್ವಾಮಿ, ಕಾಮರ್ಸ್ ಅಂಡ್ ಆರ್ಟ್ಸ್ ಸ್ಟೂಡೆಂಟ್ಸ್ಗಳು ಕೈ ಬಿಟ್ಟಿಲ್ಲ. ಕಾಮರ್ಸ್ ಅಂಡ್ ಆರ್ಟ್ಸ್ ಸ್ಟೂಡೆಂಟ್ಸ್ಗಳಿಗೆ we have a different course ಅಥವಾ different program called as IGP, that is integrated graduation program ಅಂತ. ಆ ಇಂಟಿಗ್ರೇಟೆಡ್ ಗ್ರಾಜುಯೇಷನ್ ಪ್ರೋಗ್ರಾಮ್ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡಿ ಇದೇ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರಿ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿದ್ರೆ ನಿಮಗೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ. ಕಾಮರ್ಸ್ ಮತ್ತು ಆರ್ಟ್ಸ್ ಸ್ಟೂಡೆಂಟ್ಸ್ಗಳಿಗೆ ಇಂಟಿಗ್ರೇಟೆಡ್ ಗ್ರಾಜುಯೇಷನ್ ಪ್ರೋಗ್ರಾಮ್ ಅಂತಿದೆ, ಅದ್ರ ಬಗ್ಗೆ IGP ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ 5ನೇ ಪಾಯಿಂಟ್ ಮೂವ್ ಆಗ್ತಾ ಇದ್ದೀನಿ. ಪಾಯಿಂಟ್ ನಂಬರ್ 5 ವೆರಿ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ನೀವು ಸ್ಟೂಡೆಂಟ್ ಯಾರೋ ಆಗಿರಿ, ಪೇರೆಂಟ್ ಯಾರೋ ಆಗಿರಿ, ಅಥವಾ ಸ್ಟೂಡೆಂಟ್ ನ ರಿಲೇಟಿವ್ ಯಾರೋ ಆಗಿರಿ, ಫಾರ್ ಎನಿ ಆಫ್ ದ ರೀಸನ್, ಐ ರಿಪೀಟ್, ಫಾರ್ ಎನಿ ಆಫ್ ದ ರೀಸನ್, ಐದರ್ ಫಾರ್ ಅಡ್ಮಿಷನ್ ಆರ್ ಫಾರ್ ಎಂಕ್ವೈರಿ ಆರ್ ಫಾರ್ ಎನಿ ಆಫ್ ದ ರೀಸನ್ ನೀವು ಕಾಲೇಜ್ ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ 1 or 2 days ಬಿಫೋರ್ ಕನ್ಸರ್ನ್ ಅಥಾರಿಟಿ ಅಥವಾ ಕನ್ಸರ್ನ್ ಪರ್ಸನ್ ನ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ವಿಸಿಟ್ ಮಾಡಬೇಕು. ಯಾರದು ಕನ್ಸರ್ನ್ ಅಥಾರಿಟಿ, ಯಾರದು ಕನ್ಸರ್ನ್ ಪರ್ಸನ್, ಅವ್ರ ಫೋನ್ ನಂಬರ್ ಎಲ್ಲಿ ಸಿಗುತ್ತೆ, ಯಾವ ಕಾಲೇಜ್ ಅದು, ಈ ಎಲ್ಲಾ ಡೀಟೇಲ್ಸ್ ನಿಮಗೆ ಕೊಡುವಂತಹ ಕನ್ಸರ್ನ್ ಅಥಾರಿಟಿ ಅಥವಾ ಕನ್ಸರ್ನ್ ಪರ್ಸನ್ ನ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅದೇ ಕನ್ಸರ್ನ್ ಅಥಾರಿಟಿ ಅಥವಾ ಕನ್ಸರ್ನ್ ಪರ್ಸನ್ ನ ಕಾಂಟ್ಯಾಕ್ಟ್ ನಂಬರ್ ಡಿಸ್ಪ್ಲೇ ಮೇಲೆ ಬ್ಲಿಂಕ್ ಆಗ್ತಾ ಇರುತ್ತೆ. ಅವ್ರಿಗೆ ಫೋನ್ ಮಾಡಿ 1 or 2 days ಬಿಫೋರ್ ಅಪಾಯಿಂಟ್ಮೆಂಟ್ ತಗೊಂಡು ವಿಸಿಟ್ ಮಾಡಬೇಕು. ಅಪಾಯಿಂಟ್ಮೆಂಟ್ ತಗೊಳ್ಳೋದು ಮ್ಯಾಂಡೇಟ್ ಸರ್? ಎಸ್, ಅಪಾಯಿಂಟ್ಮೆಂಟ್ ತಗೊಳ್ಳೋದು 100% ಮ್ಯಾಂಡೇಟ್ ಅಂಡ್ ಕಂಪಲ್ಸರಿ. ಯಾಕಂತಂದ್ರೆ AME ಕಾಲೇಜ್ ನ ವಿಸಿಟಿಂಗ್ ಪ್ರೋಟೋಕಾಲ್ ಬೇರೆ ತರ ಇರುತ್ತೆ. ಇಟ್ ಇಸ್ ನಾಟ್ ಲೈಕ್ ಕನ್ವೆನ್ಷನಲ್ BCA, BCom, BBA, BE ಕಾಲೇಜ್. AME ಕಾಲೇಜ್ ನ ವಿಸಿಟಿಂಗ್ ಪ್ರೋಟೋಕಾಲ್, ಅಡ್ಮಿಷನ್ ಪ್ರೋಟೋಕಾಲ್ ಬೇರೆ ತರ ಇರುತ್ತೆ. ಹಾಗಾಗಿ 2 days ಬಿಫೋರ್ ಅಪಾಯಿಂಟ್ಮೆಂಟ್ ತಗೊಂಡು ಮ್ಯಾಂಡೇಟ್ ಆಗಿ ಅಪಾಯಿಂಟ್ಮೆಂಟ್ ತಗೊಂಡು ವಿಸಿಟ್ ಮಾಡಬೇಕು ಅಂತ ಹೇಳ್ತಾ ಮುಂದಿನ ಪಾಯಿಂಟ್ ಬರ್ತಾ ಇದ್ದೀನಿ. ಪಾಯಿಂಟ್ ನಂಬರ್ 6, ಪಾಯಿಂಟ್ ನಂಬರ್ 5 ಗಿಂತ ತುಂಬಾ ಇಂಪಾರ್ಟೆಂಟ್, ತುಂಬಾ ಇಂಟ್ರೆಸ್ಟಿಂಗ್, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಪಾಯಿಂಟ್ ನಂಬರ್ 6 ಏನಂತಂದ್ರೆ, ಈಗಾಗಲೇ ನಿಮಗೆ ಈ AME ಬಗ್ಗೆ ಬೇರೆ ಸೋರ್ಸ್ ಗಳಿಂದ ಒಂದಷ್ಟು ಇನ್ಫಾರ್ಮೇಶನ್ಸ್ ಗಳು, ಫೀಡ್ಬ್ಯಾಕ್ಸ್ ಗಳು, ಒಪಿನಿಯನ್ಸ್ ಗಳು ಬಂದಿರಬಹುದು ಅಥವಾ ಮುಂದೆ ಬರಬಹುದು. ಆ ತರ ಬಂದಿರುವಂತಹ ಅಥವಾ ಮುಂದೆ ಬರಬಹುದಾದಂತಹ ಅನೇಕ ಒಪಿನಿಯನ್ಸ್, ಫೀಡ್ಬ್ಯಾಕ್ಸ್, ಇನ್ಫಾರ್ಮೇಶನ್ಸ್ ಗಳಲ್ಲಿ 98 ಅಥವಾ 99% ಇನ್ಫಾರ್ಮೇಶನ್ ತಪ್ಪಾಗಿರುತ್ತೆ. ಯಾವ ತರ ಅಂತ ಒಂದಷ್ಟು ಎಕ್ಸಾಂಪಲ್ ಹೇಳ್ತೀನಿ. ಸೀರಿಯಲ್ ನಂಬರ್ ವೈಸ್ ಹೋಗ್ಬಿಡೋಣ. ಮೊದಲನೇದು ಯಾವ ತರ ಒಪಿನಿಯನ್ ಬಂದಿರುತ್ತೆ, ಈ AME ನ ನೀವು ಪರ್ಸ್ಯೂ ಮಾಡಿದ್ರೆ ನಿಮ್ಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗಲ್ಲ ಅಂತ ಬಂದಿರುತ್ತೆ, ಅದು ಸುಳ್ಳು. ಸೀರಿಯಲ್ ನಂಬರ್ 2 ಎರಡನೇ ಒಪಿನಿಯನ್ ಯಾವ ತರ ಬಂದಿರುತ್ತೆ ಅಂತಂದ್ರೆ, ನಿಮ್ ಮಗ ಅಥವಾ ಮಗಳು AME ಪರ್ಸ್ಯೂ ಮಾಡಿದ್ರೆ ಅವರು ಗ್ರಾಜುಯೇಟ್ ಆಗಲ್ಲ ಅಂತ ಬಂದಿರುತ್ತೆ, ಅದು ಸುಳ್ಳು. ಸೀರಿಯಲ್ ನಂಬರ್ 3 ಮೂರನೇ ಒಪಿನಿಯನ್ ಯಾವ ತರ ಬಂದಿರುತ್ತೆ ಅಂತಂದ್ರೆ, UPSC, KPSC, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, AFCAT ಈ ತರ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ ಗಳನ್ನ ಈ AME ಆದ್ಮೇಲೆ ನೀವು ಬರೆಯಕ್ಕಾಗಲ್ಲ ಅಂತ ಬಂದಿರುತ್ತೆ, ಅದು ಸುಳ್ಳು. ಸೀರಿಯಲ್ ನಂಬರ್ 4 ನಾಲ್ಕನೇ ಒಪಿನಿಯನ್ ಯಾವ ತರ ಬಂದಿರುತ್ತೆ ಅಂತಂದ್ರೆ, ಈ ಎಜುಕೇಶನ್ ಪರ್ಸ್ಯೂ ಮಾಡಾದ್ಮೇಲೆ ಹೈಯರ್ ಎಜುಕೇಶನ್ ಸಚ್ ಆಸ್ MSc, MBA ಈ ತರ ಹೈಯರ್ ಎಜುಕೇಶನ್ ನೀವು ಪರ್ಸ್ಯೂ ಮಾಡಕ್ಕಾಗಲ್ಲ, ನಿಮ್ ಮಗ ಅಥವಾ ಮಗಳು ಪರ್ಸ್ಯೂ ಮಾಡಕ್ಕಾಗಲ್ಲ ಅಂತ ಬಂದಿರುತ್ತೆ, ಅದು ಸುಳ್ಳು. ಸೀರಿಯಲ್ ನಂಬರ್ 5 ಐದನೇ ಒಪಿನಿಯನ್ ಅಂತಂದ್ರೆ, ಹೆಸರ ನೋಡಿ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್, ಎಂ ಅಂತಂದ್ರೆ ಮೇಂಟೆನೆನ್ಸ್ ಅಂದ್ರೆ ಬಹಳ ಜನ ಏನ್ ಅನ್ಕೊಂಡಿದ್ದಾರೆ, ರಿಪೇರಿ ಕೆಲಸ ಅನ್ಕೊಂಡಿರ್ತಾರೆ. ಸೊ 5ನೇ ಒಪಿನಿಯನ್ ಯಾವ ತರ ಬಂದಿರುತ್ತೆ ಅಂದ್ರೆ, ಇದು ಏರೋಪ್ಲೇನ್ ರಿಪೇರಿ ಮಾಡೋ ಕೆಲಸ ಅಂತ ಬಂದಿರುತ್ತೆ, ಅದು ಸುಳ್ಳು.
ಆರ್ನ ಒಪಿನಿಯನ್ ವೆರಿ ಇಂಪಾರ್ಟೆಂಟ್, ವೆರಿ ಇಂಟ್ರೆಸ್ಟಿಂಗ್. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಆರ್ನ ಒಪಿನಿಯನ್ ಅಂತಂದ್ರೆ ಹೆಸರಲ್ಲಿ ಮೇಂಟೆನೆನ್ಸ್ ಅಂತ ಇರೋ ಕಾರಣ ಇದು ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಸೂಟೇಬಲ್ ಅಲ್ಲ ಅಂತ ಬಂದಿರುತ್ತೆ. ಅದು ಸುಳ್ಳು. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರಾಂಗ್ ಫೀಡ್ಬ್ಯಾಕ್ ದಟ್ ಪೀಪಲ್ಸ್ ಆರ್ ಗೆಟಿಂಗ್ ಅಬೌಟ್ AME. ಯಾಕಂದ್ರೆ ಹೆಸರಲ್ಲಿ ಮೇಂಟೆನೆನ್ಸ್ ಇದೆ, ಆದ ಕಾರಣ ಅದು ಫಿಮೇಲ್ ಕ್ಯಾಂಡಿಡೇಟ್ಸ್ ಸೂಟಬಲ್ ಅಂತ ಬಂದಿರುತ್ತೆ. ಅದು ಸುಳ್ಳು. ಒಪಿನಿಯನ್ ನಂಬರ್ 7, ಹೆಸರಲ್ಲಿ ನೋಡಿ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್. ಏರ್ಕ್ರಾಫ್ಟ್ ಇಸ್ ನಥಿಂಗ್ ಬಟ್ ಏರೋಪ್ಲೇನ್. ಏರೋಪ್ಲೇನ್ ಎಲ್ಲಿರುತ್ತೆ? ಏರ್ಪೋರ್ಟ್ ಅಲ್ಲಿ ಇರುತ್ತೆ. ಸೊ AME ಪರ್ಸ್ಯೂ ಮಾಡಾದ್ಮೇಲೆ ನೀವು ಏರ್ಪೋರ್ಟ್ ಅಲ್ಲಿ ಬಿಟ್ಟು ಬೇರೆ ಎಲ್ಲೂ ಕೆಲಸ ಮಾಡಕ್ಕಾಗಲ್ಲ ಅಂತ ಬಂದಿರುತ್ತೆ. ಅದು ಸುಳ್ಳು. ನೆಕ್ಸ್ಟ್ ಒಪಿನಿಯನ್ ಏನಿದೆ ಅದು ಪೇರೆಂಟ್ಸ್ ತುಂಬಾ ಕೇರ್ಫುಲ್ ಆಗಿ ಕೇಳಿಸ್ಕೋಬೇಕಾದಂತ ಒಪಿನಿಯನ್. ಅದೇನಂತಂದ್ರೆ ಏರೋಪ್ಲೇನ್ಗೂ IT ಕಂಪ್ನಿಗೂ ಸಂಬಂಧನೇ ಇಲ್ಲ. ಸೊ ನೀವು AME ಪರ್ಸ್ಯೂ ಮಾಡಾದ್ಮೇಲೆ IT ಕಂಪ್ನಿ ಕೆಲಸನೇ ಮಾಡಕ್ಕಾಗಲ್ಲ. ಅಂದ್ರೆ ನಿಮ್ಮ ಮಗ ಅಥವಾ ಮಗಳು AME ಪರ್ಸ್ಯೂ ಮಾಡಾದ್ಮೇಲೆ IT ಕಂಪ್ನಿ ಕೆಲಸನೇ ಮಾಡಕ್ಕಾಗಲ್ಲ. ಯಾಕಂದ್ರೆ AMEಗೂ ಏರೋಪ್ಲೇನ್ಗೂ ಮತ್ತು IT ಸೆಕ್ಟರ್ಗೂ ಸಂಬಂಧನೇ ಇರಲ್ಲ ಅಂತ ಬಂದಿರುತ್ತೆ. ಆ ಒಪಿನಿಯನ್ ಸುಳ್ಳು. ಒಪಿನಿಯನ್ ನಂಬರ್ 9. ಒಪಿನಿಯನ್ ನಂಬರ್ 9 ಏನಂತಂದ್ರೆ ಲಿಮಿಟೆಡ್ ಸ್ಕೋಪ್ ಅಥವಾ ಲಿಮಿಟೆಡ್ ಆಪರ್ಚುನಿಟಿ ಇರುವಂತಹ ಕೋರ್ಸ್ ಅಥವಾ ಎಜುಕೇಶನ್ ಇದಾಗಿರುತ್ತೆ. ಬರೀ ಏರೋಪ್ಲೇನು ಏವಿಯೇಷನ್ ಸೆಕ್ಟರ್ ಅಲ್ಲಿ ಮಾತ್ರ ಕೆಲಸ ಮಾಡಬೇಕಾಗುತ್ತೆ. ಆಚೆಗೆ ಬಂದು ಇನ್ನೆಲ್ಲೂ ಕೆಲಸ ಮಾಡಕ್ಕಾಗಲ್ಲ. ಆಚೆಗೆ ಬಂದು ನಾವು ಕೆಲಸನೇ ಹುಡುಕಕ್ಕಾಗಲ್ಲ. ಕಾಲೇಜಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಮುಖಾಂತರ ಪ್ಲೇಸ್ಮೆಂಟ್ ಆದ್ರೆ ಆದಂಗೆ, ಇಲ್ಲ ಅಂತಂದ್ರೆ ಬೇರೆ ಆಪ್ಷನ್ಸ್ ಇರಲ್ಲ, ಕೆಲಸಗಳೇ ಸಿಗಲ್ಲ. ಈ ತರ ಒಂದಷ್ಟು ಒಪಿನಿಯನ್ಸ್ ಗಳು ಬಂದಿರುತ್ತೆ. ಸೊ 9ನೇ ಒಪಿನಿಯನ್ ಇದು. ಈ 9ನೇ ಒಪಿನಿಯನ್ ಸುಳ್ಳು. ಮತ್ತೆ ಸತ್ಯಾಂಶ ಏನು? ವಾಟ್ ಇಸ್ ದ ಟ್ರೂತ್? ಸತ್ಯಾಂಶ ಏನು? ಸತ್ಯಾಂಶ ಏನು ಅಂತ ನೀವು ತಿಳ್ಕೊಬೇಕಾದ್ರೆ ವಿತ್ ಪ್ರೂಫ್, ವಿತ್ ಲಾಜಿಕ್ ಸತ್ಯಾಂಶ ಏನು ಅಂತ ನೀವು ತಿಳ್ಕೊಬೇಕಾದ್ರೆ ಇದೇ ಯೂಟ್ಯೂಬ್ ಚಾನಲ್ ನಲ್ಲಿ ಇದೇ ಪ್ಲೇ ಲಿಸ್ಟ್ ಅಲ್ಲಿ 3 ವಿಡಿಯೋ ಇದೆ. ಅದರಲ್ಲಿ ಮೊದಲನೇ ವಿಡಿಯೋ ಇಂಟ್ರೊಡಕ್ಟರಿ ವಿಡಿಯೋ ನೀವು ಈಗಾಗಲೇ ನೋಡ್ತಾ ಇದ್ದೀರಾ. ಎರಡನೇದು ಪಾರ್ಟ್ 1 ಡಿಸಿಷನ್ ಮೇಕಿಂಗ್ ವಿಡಿಯೋ, ಮೂರನೇದು ಪಾರ್ಟ್ 2 ಡಿಸಿಷನ್ ಮೇಕಿಂಗ್ ವಿಡಿಯೋ. ಇದೇ ಆರ್ಡರ್ ಅಲ್ಲಿ ಇಂಟ್ರೊಡಕ್ಟರಿ, ಪಾರ್ಟ್ 1, ಪಾರ್ಟ್ 2 ಇದೇ ಆರ್ಡರ್ ಅಲ್ಲಿ ವಿತೌಟ್ ಸ್ಕಿಪ್ಪಿಂಗ್, ವಿತೌಟ್ ಮಿಸ್ಸಿಂಗ್ ನೋಡ್ಕೊಂಬಂತು ಅಂದ್ರೆ ನಿಮ್ಗೆ ಸತ್ಯಾಂಶ ಏನು ಅಂತ ವಿತ್ ಪ್ರೂಫ್, ವಿತ್ ಲಾಜಿಕ್ ಗೊತ್ತಾಗುತ್ತೆ. ಐ ರಿಪೀಟ್ ದ ಸೆಂಟೆನ್ಸ್, ವಿತ್ ಪ್ರೂಫ್, ವಿತ್ ಲಾಜಿಕ್ ಸತ್ಯಾಂಶ ಏನು ಅಂತ ಗೊತ್ತಾಗುತ್ತೆ. ಡಿಗ್ರಿ ಸರ್ಟಿಫಿಕೇಟ್ ಬರುತ್ತಾ, ಅದು ಯಾವ ಯೂನಿವರ್ಸಿಟಿಯಿಂದ ಬರುತ್ತೆ, ಗೌರ್ಮೆಂಟ್ ಎಕ್ಸಾಮ್ ಬರೀಬೋದಾ, IT ಕಂಪ್ನಿ ವರ್ಕ್ ಮಾಡಬಹುದಾ, ಫಿಮೇಲ್ ಕ್ಯಾಂಡಿಡೇಟ್ಸ್ ಗೆ ಸೂಟಬಲ್ ಅನ್ನೋ ಇನ್ಫಾರ್ಮೇಶನ್ಸ್ ವಿತ್ ಲಾಜಿಕ್, ವಿತ್ ಪ್ರೂಫ್ ಈ 3 ವಿಡಿಯೋದಲ್ಲಿ ಇನ್ ಡೆಪ್ತ್ ಆಗಿ ನಾನು ಡಿಸ್ಕಸ್ ಮಾಡೀನಿ. ಆ 3 ವಿಡಿಯೋನ ಅದೇ ರೀತಿ ನೋಡ್ಕೊಂಡ್ ಬನ್ನಿ, ಅದೇ ಆರ್ಡರ್ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾ ಸೆಷನ್ ಶುರು ಮಾಡ್ತಾ ಇದೀನಿ. ಅಂಡ್ ಆಸ್ ಐ ಯೂಶುವಲಿ ಸೇ, ಡು ನಾಟ್ ಸ್ಕಿಪ್ ಎನಿ ಪಾರ್ಟ್ ಬಿಕಾಸ್ ಎವ್ರಿಥಿಂಗ್ ಇಸ್ ಇಂಪಾರ್ಟೆಂಟ್. ಸೊ ವಿತೌಟ್ ವೇಸ್ಟಿಂಗ್ ದ ಟೈಮ್, let's get started and let us dive deep into the introductory video of aircraft engineer, that is AME. AME is a triple qualified program. ಮೊದಲನೇದು AME, ಎರಡನೇದು BSc, ಮೂರನೇದು ಇವತ್ತು ಮಾರ್ಕೆಟ್ ಅಲ್ಲಿ ತುಂಬಾ ಬೂಮಿಂಗ್ ಅಲ್ಲಿ ಇರುವಂತದ್ದು, ನಿಮ್ಮ ಮತ್ತೆ ನಿಮ್ಮ ಪೇರೆಂಟ್ ನ ಫೇವರೇಟ್ ಕೂಡ ಹೌದು. ಯಾವ್ದು ಹೇಳಿ ನೋಡೋಣ? ಎಸ್, ಇಟ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಮಿಷಿನ್ ಲರ್ನಿಂಗ್ ಅಂಡ್ ಡೇಟಾ ಸೈನ್ಸ್. ಶಾರ್ಟ್ ಫಾರ್ಮ್ ಅಲ್ಲಿ AI, ML and DS ಫಾರ್ ದ ಟೋಟಲ್ ಡ್ಯೂರೇಷನ್ ಆಫ್ 3 years. AME, BSc, AI, ML and ಡೇಟಾ ಸೈನ್ಸ್ ಎಲ್ಲಾದ್ರ ಬಗ್ಗೆನೂ ಒಟ್ಟಿಗೆ ಒಂದೇ ಸ್ಟೆಚ್ ಅಲ್ಲಿ ಹೇಳಿ ಮುಗಿಸ್ಬಿಟ್ರೆ ನನಗೆ ತುಂಬಾ ಅನುಕೂಲ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ. ಆದ್ರೆ ನೋಡೋರ್ಗೆ ಅಥವಾ ಕೇಳೋರ್ಗೆ ಯಾವ್ದು ಅಂತಾನೆ ಗೊತ್ತಾಗದೆ ಫುಲ್ ಕನ್ಫ್ಯೂಸ್ ಆಗ್ಬಿಡುತ್ತೆ. ಹಾಗಾಗಿ ಏನ್ ಮಾಡೋಣ, ಒಂದೊಂದಾಗಿ ತಗೋತೀನಿ, ಒಂದೊಂದಾಗಿ ಡಿಸ್ಕಸ್ ಮಾಡ್ಕೊಂಡ್ ಬರೋಣ. ದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ದಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಈಸ್ AME. AME will be awarded to you from whom? AME ನಮ್ಗೆ ಎಲ್ಲಿಂದ ಬರುತ್ತೆ? AME will be awarded to you from DGCA. What do you mean by DGCA? DGCA full form Directorate General of Civil Aviation ಅಂತ. DGCA full form ಏನೋ ಗೊತ್ತಾಗೋಯ್ತು, ಬಟ್ what do you mean by DGCA? DGCA ಅಂದರೆ ಏನು ಅಂತ ನಿಮ್ಗೆ ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಸಕ್ಕೆ ಒಂದು ಎಕ್ಸಾಂಪಲ್ ತಗೋತೀನಿ. ನಮ್ಮ ದೇಶದಲ್ಲಿ 2 ವೀಲರ್, 4 ವೀಲರ್, ಟ್ರಕ್, ಲಾರಿ, ಆಟೋ ಇದಕ್ಕೆಲ್ಲ ಒಂದು ಕಂಟ್ರೋಲಿಂಗ್ ಅಥಾರಿಟಿ ಇದೆ. ಅದನ್ನ ನಾವು RTO ಅಂತ ಕರಿತೀವಿ. RTO ಕಮ್ಸ್ ಅಂಡರ್ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟೇಷನ್. ಅದಕ್ಕೊಬ್ರು ಮಿನಿಸ್ಟರ್ ಇದ್ದಾರೆ. ಆಸ್ ಆಫ್ ನೌ RTO ಅಥವಾ ರೋಡ್ ಟ್ರಾನ್ಸ್ಪೋರ್ಟೇಷನ್ ಮಿನಿಸ್ಟರ್ ಯಾರು? ಮಿಸ್ಟರ್ ನಿತಿನ್ ಗಡ್ಕರಿ. ಸೊ ಅದೇ ತರ ಏರೋಪ್ಲೇನ್, ಹೆಲಿಕಾಪ್ಟರ್ ಗಳಿಗೆ, ಸಿವಿಲ್ ಏವಿಯೇಷನ್ ಗಳಿಗೆ ಒಂದು ಕಂಟ್ರೋಲ್ ಅಥಾರಿಟಿ ಅಥವಾ ಸಿವಿಲ್ ಏವಿಯೇಷನ್ ಗೆ ಒಂದು ಕಂಟ್ರೋಲ್ ಅಥಾರಿಟಿ ಇದೆ ಅಥವಾ ಒಂದು ಕಂಟ್ರೋಲಿಂಗ್ ಅಥಾರಿಟಿ ಇದೆ. ಆ ಕಂಟ್ರೋಲಿಂಗ್ ಅಥಾರಿಟಿನ DGCA ಅಬ್ರಿವೇಟೆಡ್ ಆಸ್ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಅಂತ ಕರಿತೀವಿ. ಈ DGCA ಬರೋದು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಗೆ. ಆಸ್ ಆಫ್ ನೌ ಅದಕ್ಕೊಬ್ರು ಮಿನಿಸ್ಟರ್ ಇದ್ದಾರೆ. ಆಸ್ ಆಫ್ ನೌ DGCA ಅಥವಾ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಗೆ ಇರುವಂತಹ ಮಿನಿಸ್ಟರ್ ನ ಹೆಸರು ಮಿಸ್ಟರ್ ರಾಮಮೋಹನ್ ನಾಯ್ಡು ಅಂತ. ಈ DGCA ಅಂದ್ರೆ ಏನು, ಈ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅಂದ್ರೆ ಏನು, ಇದನ್ನೆಲ್ಲ ತುಂಬಾ ಸಿಂಪಲ್ ಆಗಿ ನಿಮ್ಗೆ ಅರ್ಥ ಮಾಡ್ಸಕ್ಕೆ ಕನ್ನಡದಲ್ಲಿ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳಿ ಮುಗಿಸ್ತೀನಿ ನೋಡಿ. DGCA ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅದಂದ್ರೆ ಏನು? ವೆರಿ ಸಿಂಪಲ್. ಕನ್ನಡದಲ್ಲಿ ನಾಗರಿಕ ವಿಮಾನಯಾನ ಖಾತೆ, ಭಾರತ ಸರ್ಕಾರ. ಈಗ ಗೊತ್ತಾಯ್ತಾ DGCA ಅಂದ್ರೆ ಏನು ಅಂತ. ಇಲ್ಲಿ ಈ ಪಾಯಿಂಟ್ ಕೇಳಿಸ್ಕೊಂಡ್ಮೇಲೆ ಕೆಲವು ಪೇರೆಂಟ್ಸ್, ಕೆಲವು ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗಿ ಒಂದು ಪ್ರಶ್ನೆ ಕೇಳ್ತಾರೆ ನಮ್ಗೆ. ಅದೇನಂತಂದ್ರೆ, ಸರ್ ನಮ್ಮ ಮಗ ಅಥವಾ ಮಗಳು AME ಮಾಡಾದ್ಮೇಲೆ ಸರ್ಟಿಫಿಕೇಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದಾನೆ ಬರುತ್ತಾ ಸರ್? ಇದು AME ಅನ್ನೋದು ಡೈರೆಕ್ಟ್ ಆಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದಾನೆ ಬರುತ್ತಾ? ಎಸ್, ಡೈರೆಕ್ಟ್ ಆಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದಾನೆ ಬರುತ್ತೆ. AME ಅನ್ನೋದು ಡೈರೆಕ್ಟ್ ಆಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದಾನೆ ಬರುತ್ತೆ. ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಇಂಟ್ರೆಸ್ಟಿಂಗ್ ಪಾಯಿಂಟ್. ಯಾಕಂದ್ರೆ ಯುವರ್ ಸನ್ ಆರ್ ಡಾಟರ್ ವಿಲ್ ಬಿ ಹ್ಯಾವಿಂಗ್ ಅನ್ ಅಡ್ವಾಂಟೇಜ್ ಆಫ್ ಗೆಟ್ಟಿಂಗ್ ಸರ್ಟಿಫೈಡ್ ಡೈರೆಕ್ಟ್ಲಿ ಫ್ರಮ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. AME ಅನ್ನೋದು ಡೈರೆಕ್ಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದಾನೆ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ಹೋಗೋಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂತಂದ್ರೆ, ಈ AME ಬಗ್ಗೆ ಎಲ್ಲ ಕೇಳಾದ್ಮೇಲೆ ಕೆಲವು ಪೇರೆಂಟ್ಸು, ಕೆಲವು ಸ್ಟೂಡೆಂಟ್ಸು
ಎಕ್ಸ್ಪೆಷಲಿ ಪೇರೆಂಟ್ಸು ಒಂದು 2-3 ಪ್ರಶ್ನೆ ಕೇಳ್ತಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ ಏನಂತಂದರೆ, ಸರ್ ಇದು ಸರ್ಟಿಫಿಕೇಟಲ್ಲಿ ಇಂಜಿನಿಯರ್ ಅಂತಲೇ ಬರುತ್ತಾ? ಎಸ್, ಸರ್ಟಿಫಿಕೇಟಲ್ಲಿ ಇಂಜಿನಿಯರ್ ಅಂತಲೇ ಬರುತ್ತೆ. ಕ್ವಶನ್ ನಂಬರ್ 2, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಲೇ ಬರುತ್ತಾ? ಎಸ್, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಲೇ ಬರುತ್ತೆ. ಕ್ವಶನ್ ನಂಬರ್ 3, ಮೋಸ್ಟ್ ಇಂಪಾರ್ಟೆಂಟು, ಮೋಸ್ಟ್ ಯುನೀಕ್, ಅದೇನಂತಂದರೆ ಇದು BScಗೆ ಈಕ್ವಲೆಂಟಾ, ಇಂಜಿನಿಯರಿಂಗ್ ಈಕ್ವಲೆಂಟಾ? ಇವರು ಇಂಜಿನಿಯರ್ ಪ್ರೊಫೈಲ್ಗೆ ಹೋಗ್ತಾರಾ? ಅಂದರೆ ನಿಮ್ಮ ಮಗ ಅಥವಾ ಮಗಳು AME ಸ್ಟಡಿ ಮಾಡೋದ್ಮೇಲೆ ಇಂಜಿನಿಯರ್ ಪ್ರೊಫೈಲ್ಗೆ ಹೋಗ್ತಾರಾ? ಇಂಜಿನಿಯರಿಂಗ್ಗೆ ಈಕ್ವಲೆಂಟಾ? ಇಂಜಿನಿಯರ್ ಆಗಿ ಅಪಾಯಿಂಟ್ ಆಗ್ತಾರಾ? ಅವ್ರಿಗೆ ಇಂಜಿನಿಯರ್ ಪೇ ಸ್ಕೇಲ್ ಇರುತ್ತಾ? ಅವ್ರನ್ನ ಇಂಜಿನಿಯರ್ ಅಂತಲೇ ಕರೀತಾರಾ? ಅಥವಾ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೆ ಹೋಗ್ತಾರಾ? ಇಂಜಿನಿಯರ್ ಕೆಲಸನೇ ಮಾಡ್ತಾರಾ? ಈ ಥರ ಬೇರೆ ಬೇರೆ ಕಾಂಬಿನೇಷನ್ಸ್ಗಳಲ್ಲಿ ಈ ಪ್ರಶ್ನೆನ ಕೇಳ್ತಾರೆ. ಪರ್ಮುಟೇಷನ್ ಅಂಡ್ ಕಾಂಬಿನೇಷನ್ ಮೇ ಬಿ ಎನಿಥಿಂಗ್, ಬಟ್ ಕ್ವಶನ್ ಏನಂತಂದ್ರೆ ದ ಕ್ವಶನ್ ರಿಮೈನ್ಸ್ ಒನ್ ಅಂಡ್ ದ ಸೇಮ್. ದಟ್ ಇಸ್ ಏನಂತಂದ್ರೆ ಇದು ಇಂಜಿನಿಯರಿಂಗ್ ಈಕ್ವಲೆಂಟಾ, BScಗೆ ಈಕ್ವಲೆಂಟಾ, ಇವರು ಇಂಜಿನಿಯರ್ ಪ್ರೊಫೈಲ್ಗೆ ಹೋಗ್ತಾರಾ ಅನ್ನೋದೇ ಕ್ವಶನ್. ಈ ಎಲ್ಲಾ ಪ್ರಶ್ನೆಗೂ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸಿಂಪಲ್ ಆಗಿ ಆನ್ಸರ್ ಹೇಳೋದಾಯ್ತು ಅಂತಂದ್ರೆ ಎಸ್, ಇವ್ರನ್ನ ಇಂಜಿನಿಯರ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ, ಇವರು ಇಂಜಿನಿಯರ್ ಪ್ರೊಫೈಲ್ಗೆ ಅಪಾಯಿಂಟ್ ಆಗ್ತಾರೆ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೇ ವರ್ಕ್ ಮಾಡ್ತಾರೆ, ಇದು ಇಂಜಿನಿಯರಿಂಗ್ ಗೆ ಈಕ್ವಲೆಂಟ್. ತುಂಬಾ ಸಿಂಪಲ್ ಆಗಿ ಲಾಜಿಕ್ ವೈಸ್ ಹೇಳೋದಾಯ್ತು ಅಂತಂದ್ರೆ ಸಿವಿಲ್ ಇಂಜಿನಿಯರ್ ಸಿವಿಲ್ ಹೇಗೋ, ಮೆಕ್ಯಾನಿಕಲ್ ಇಂಜಿನಿಯರ್ ಮೆಕ್ಯಾನಿಕಲ್ ಹೇಗೋ, ಆಟೋಮೊಬೈಲ್ ಇಂಜಿನಿಯರ್ ಆಟೋಮೊಬೈಲ್ ಹೇಗೋ, ಹಾಗೆ ಏರ್ಕ್ರಾಫ್ಟ್ ಇಂಜಿನಿಯರ್ ಅಥವಾ ಫ್ಲೈಟ್ ಇಂಜಿನಿಯರ್ ಅಥವಾ ಏವಿಯೇಷನ್ ಇಂಜಿನಿಯರ್ ಅಥವಾ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ ಅಥವಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ AME. ಈ ಕಾನ್ಸೆಪ್ಟು ದಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರೋದ್ರಿಂದ ಇದ್ರ ಬಗ್ಗೆ ನಿಮ್ಗಿನ್ನೂ ಜಾಸ್ತಿ ಕ್ಲಾರಿಟಿ ಕೊಡೋಕ್ಕೋಸ್ಕರ ಇದೇ ಕಾನ್ಸೆಪ್ಟ್ ಮೇಲೆ ಇನ್ನೊಂದು ವಿಡಿಯೋ ಮಾಡಿ ಇದೇ ಯೂಟ್ಯೂಬ್ ಚಾನಲ್ ನಲ್ಲಿ ಆಗ್ಲೇ ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋನ ಹೆಡ್ಡಿಂಗ್ AME = ಏರ್ಕ್ರಾಫ್ಟ್ ಇಂಜಿನಿಯರ್ ಅಂತ. ಆ ವಿಡಿಯೋನ ನೀವು ರೆಫರ್ ಮಾಡಿ. ಆ ವಿಡಿಯೋಲಿ ಕ್ಯಾಂಪಸ್ ಇಂಟರ್ವ್ಯೂ ಮುಖಾಂತರ ಟೆಕ್ಸ್ಟ್ರಾನ್ ಅನ್ನೋ ಕಂಪನಿಗೆ ಪ್ಲೇಸ್ಮೆಂಟ್ ಆದಂತಹ ಒಬ್ರು ಕ್ಯಾಂಡಿಡೇಟ್ ಮಾತಾಡ್ತಾರೆ. ಅವರ ಅಪಾಯಿಂಟ್ಮೆಂಟ್ ಲೆಟರ್ ನ ಡಿಸ್ಪ್ಲೇ ಮೇಲೆ ಪ್ರೊಡ್ಯೂಸ್ ಮಾಡಿ ವಿತ್ ಲಾಜಿಕ್ ವಿತ್ ಪ್ರೂಫ್ ಇವರು ಇಂಜಿನಿಯರ್ ಪ್ರೊಫೈಲ್ಗೆ ಅಪಾಯಿಂಟ್ ಆಗ್ತಾರಾ, ಇದು ಇಂಜಿನಿಯರಿಂಗ್ ಗೆ ಈಕ್ವಲೆಂಟಾ, ಇವರು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೇ ವರ್ಕ್ ಮಾಡ್ತಾರಾ, ಇವ್ರನ್ನ ಇಂಜಿನಿಯರ್ ಅಂತಾನೆ ಕರೀತಾರಾ ಅನ್ನೋದನ್ನ ವಿತ್ ಲಾಜಿಕ್ ವಿತ್ ಪ್ರೂಫ್ ಅವರ ಅಪಾಯಿಂಟ್ಮೆಂಟ್ ಲೆಟರ್ ನ ಪ್ರೊಡ್ಯೂಸ್ ಮಾಡಿ ಕ್ಯಾಂಡಿಡೇಟ್ ಹತ್ರ ಮಾತಾಡಿಸಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಆ ವಿಡಿಯೋನ ನೀವು ರೆಫರ್ ಮಾಡಿದ್ರೆ ಈ ಕಾನ್ಸೆಪ್ಟ್ ಬಗ್ಗೆ 100% ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಟಾಪಿಕ್ ಜಂಪ್ ಆಗ್ತಾ ಇದೀನಿ. ನೆಕ್ಸ್ಟ್ ಟಾಪಿಕ್ ಗೆ ಜಂಪ್ ಆಗಕ್ಕಿಂತ ಮುಂಚೆ ಒಂದು ಸಣ್ಣದಾಗಿ ಸಮರೈಸ್ ಮಾಡೋಣ. ಸರ್ಟಿಫಿಕೇಟ್ ಅಲ್ಲಿ ಇಂಜಿನಿಯರ್ ಅಂತಾನೆ ಬರುತ್ತೆ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಾನೆ ಬರುತ್ತೆ, ಇವರು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಗೆ ಹೋಗ್ತಾರೆ, ಇವ್ರನ್ನ ಇಂಜಿನಿಯರ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ, ಇವರು ಇಂಜಿನಿಯರ್ ಆಗಿ ಅಪಾಯಿಂಟ್ ಆಗ್ತಾರೆ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೇ ವರ್ಕ್ ಮಾಡ್ತಾರೆ. 7th ಪಾಯಿಂಟ್ ಏನಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ನಾಳೆ ನಿಮ್ ಮಗನ ಮಗಳು ಏನು ಓದ್ತಾ ಇದಾರೆ ಅಂತ ಯಾರು ಕೇಳಿದ್ರೆ ಅಥವಾ ಏನ್ ಓದಿದಾರೆ ಅಂತ ಯಾರು ಕೇಳಿದ್ರೆ ಏನ್ ಹೇಳ್ತೀರಾ? He or she is an aircraft engineer with BSc ಅಂತ ಹೇಳ್ತೀರಾ. ಇಟ್ಸ್ ಎ ಡ್ಯುಯಲ್ ಕ್ವಾಲಿಫಿಕೇಶನ್. ಏರ್ಕ್ರಾಫ್ಟ್ ಇಂಜಿನಿಯರ್ ವಿತ್ BSc. ಮನೆ ಮುಂದೆ ಬೋರ್ಡ್ ಹಾಕೊಂಡಿರ್ತಾರಲ್ಲ, MBBS ಮಾಡಿರೋರು, MTech ಮಾಡಿರೋರು, BSc ಮಾಡಿರೋರು, ಇನ್ವಿಟೇಷನ್ ಅಲ್ಲಿ ಅಥವಾ ಮನೆ ಮುಂದೆ ಬೋರ್ಡ್ ಹಾಕೊಂಡಿರ್ತಾರಲ್ಲ, ಆ ತರ ನೀವ್ ಯಾವ ತರ ಹಾಕಬಹುದು? ಏರ್ಕ್ರಾಫ್ಟ್ ಇಂಜಿನಿಯರ್ ವಿತ್ BSc. ಒಂದು ಎಕ್ಸಾಂಪಲ್ ಜೊತೆಗೆ ಹೇಳ್ತೀನಿ ನಿಮ್ಗೆ. ಸಪೋಸ್ ಚೇತನ್ ಅಂತ ಸ್ಟೂಡೆಂಟ್ ಹೆಸರು, ಚೇತನ್ AME ವಿತ್ BSc ಓದಿದ್ರೆ ಏನಂತ ಹಾಕೋತಾರೆ? ಏರ್ಕ್ರಾಫ್ಟ್ ಇಂಜಿನಿಯರ್ ವಿತ್ BSc ಅಥವಾ ಫ್ಲೈಟ್ ಇಂಜಿನಿಯರ್ ವಿತ್ BSc ಅಂತಾನೆ ಬೋರ್ಡ್ ಅಲ್ಲಿ ಹಾಕಬಹುದು ಅಥವಾ ಇನ್ವಿಟೇಷನ್ ಅಲ್ಲೂ ಹಾಕಬಹುದು ಏರ್ಕ್ರಾಫ್ಟ್ ಇಂಜಿನಿಯರ್ ವಿತ್ BSc ಅಂತ. ಯಾರು ಕೇಳಿದ್ರೆ ಈಸ್ ಅನ್ ಏರ್ಕ್ರಾಫ್ಟ್ ಇಂಜಿನಿಯರ್ ವಿತ್ BSc, ಇಟ್ಸ್ ಎ ಡ್ಯುಯಲ್ ಕ್ವಾಲಿಫಿಕೇಶನ್ ಅಂತಾನೆ ಹೇಳ್ಬೋದು. ಅಥವಾ ಅವರು ವರ್ಕ್ ಮಾಡಕ್ ಹೋದಾಗ ಅವ್ರು ಇಂಡಿಗೋದಲ್ಲಿ ವರ್ಕ್ ಮಾಡ್ತಾ ಇದ್ರೆ ಫ್ಲೈಟ್ ಇಂಜಿನಿಯರ್ ಅಟ್ ಇಂಡಿಗೋ ವಿತ್ BSc, ಏರ್ ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ರೆ ಫ್ಲೈಟ್ ಇಂಜಿನಿಯರ್ ಅಟ್ ಏರ್ ಇಂಡಿಯಾ ಪ್ಲಸ್ BSc, ಅಕಸ್ಮಾತ್ ಏರ್ ಬಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಏರ್ಕ್ರಾಫ್ಟ್ ಇಂಜಿನಿಯರ್ ಅಟ್ ಏರ್ ಬಸ್ ಪ್ಲಸ್ BSc ಅಂತಾನೆ ಹೇಳ್ಕೋಬಹುದು. ಎವ್ರಿಥಿಂಗ್ ಇಸ್ 100% ಲೀಗಲ್ ಅಂತ ಹೇಳ್ತಾ ನೆಕ್ಸ್ಟ್ ಟಾಪಿಕ್ ಜಂಪ್ ಆಗ್ತಾ ಇದ್ದೀನಿ. ನೆಕ್ಸ್ಟ್ ಟಾಪಿಕ್ ಏನಂತಂದ್ರೆ ಹೂ ಇಸ್ ಅನ್ AME. ಸೊ ಸಿವಿಲ್ ಇಂಜಿನಿಯರ್ ಯಾರು ಅಂತ ಗೊತ್ತು, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಯಾರು ಅಂತ ಗೊತ್ತು, ಮೆಕ್ಯಾನಿಕಲ್ ಇಂಜಿನಿಯರ್ ಯಾರು ಅಂತ ಗೊತ್ತು, ಎಲೆಕ್ಟ್ರಿಕಲ್ ಇಂಜಿನಿಯರ್ ಯಾರು ಅವ್ರು ಯಾಕಬೇಕು, ಆಟೋಮೊಬೈಲ್ ಇಂಜಿನಿಯರ್ ಯಾರು ಅವ್ರು ಯಾಕಬೇಕು, ಇದೆಲ್ಲ ಗೊತ್ತು ನಿಮಗೆ. ಆದರೆ ಈ AME ಅನ್ನೋರು ಯಾರು ಅವ್ರು ಯಾಕಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಹೂ ಇಸ್ ಅನ್ AME? ಹೂ ಇಸ್ ಅನ್ AME ಅಂತ ಹೇಳಕ್ಕೆ ಎಗೇನ್ ಒಂದು ಎಕ್ಸಾಂಪಲ್ ತಗೋತೀನಿ, ಒಂದು ಸಣ್ಣ ಎಕ್ಸಾಂಪಲ್ ತಗೋತೀನಿ. ಏರ್ಕ್ರಾಫ್ಟ್ ಅಥವಾ ಏರೋಪ್ಲೇನ್. ಟೆಕ್ನಿಕಲ್ ಆಗಿ ನಾವು ಏರೋಪ್ಲೇನ್ನ ಏರ್ಕ್ರಾಫ್ಟ್ ಅಂತ ಕರಿತೀವಿ, ನೀವು ಏರೋಪ್ಲೇನ್ ಅಂತ ಕರಿತೀರಾ. ಸೊ ವಿಮಾನ ಕನ್ನಡದಲ್ಲಿ ವೆರಿ ಸಿಂಪಲ್. ಸೊ ಟೆಕ್ನಿಕಲ್ ನೇಮ್, ಜನರಲ್ ನೇಮ್, ಅಳಿಯಲ್ಲ ಮಗಳ ಗಂಡ ಅಂತ ಅಷ್ಟೇ. ಸೊ ಟೆಕ್ನಿಕಲ್ ಆಗಿ ನಾವು ಏರ್ಕ್ರಾಫ್ಟ್ ಅಂತ ಕರಿತೀವಿ, ನೀವು ಏರೋಪ್ಲೇನ್ ಅಂತ ಕರಿತೀರಾ. ಈ ಏರ್ಕ್ರಾಫ್ಟ್ನ ಅಥವಾ ಏರೋಪ್ಲೇನ್ನ ಫ್ಲೈ ಮಾಡೋರು ಯಾರು, ಡ್ರೈವ್ ಮಾಡೋರು ಯಾರು ಹೇಳಿ ನೋಡೋಣ? ಎಸ್, ಪೈಲಟ್. ಪೈಲಟ್ ಇಸ್ ಅ ಪರ್ಸನ್ ಹೂ ಫ್ಲೈಸ್ ಆರ್ ಡ್ರೈವ್ಸ್ ಅನ್ ಏರ್ಕ್ರಾಫ್ಟ್. ಈ ಪೈಲಟ್ ಎಕ್ಸ್ಪೀರಿಯನ್ಸ್ನ ನಾವು ಹವರ್ಸಲ್ಲಿ ಹೇಳ್ತೀವಿ, ಇಯರ್ಸಲ್ಲಿ ಹೇಳಲ್ಲ. ಸಪೋಸ್ ನೀವು ಬೇರೆ ಬೇರೆ ಪ್ರೊಫೆಷನ್ ತಗೊಳ್ಳಿ. ಲಾಯರು 16 ವರ್ಷ ಎಕ್ಸ್ಪೀರಿಯನ್ಸ್ ಇರೋಂಥ ಅಡ್ವೊಕೇಟು, 25 ವರ್ಷ ಎಕ್ಸ್ಪೀರಿಯನ್ಸ್ ಇರೋಂಥ ಡಾಕ್ಟ್ರು, 32 ವರ್ಷ ಎಕ್ಸ್ಪೀರಿಯನ್ಸ್ ಇರೋಂಥ ಲೆಕ್ಚರರ್ಸು, 18 ವರ್ಷ ಎಕ್ಸ್ಪೀರಿಯನ್ಸ್ ಇಂಜಿನಿಯರು, ಈ ಥರ ಬೇರೆ ಬೇರೆ ಪ್ರೊಫೆಷನ್ಸ್ನ ನಾವು ಇಯರ್ಸಲ್ಲಿ ಅಳಿತೀವಿ. ಆದರೆ ಪೈಲಟ್ ಪ್ರೊಫೆಷನ್ಸ್ನ ನಾವು ಇಯರ್ಸಲ್ಲಿ ಅಳಿಯಲ್ಲ, ಹವರ್ಸಲ್ಲಿ ಅಳಿತೀವಿ. ಯಾವ ಥರ ಅಂತಂದರೆ 600 ಡೊಮೆಸ್ಟಿಕ್ ಫ್ಲೈಯಿಂಗ್ ಹವರ್ಸ್, 900 ಇಂಟರ್ನ್ಯಾಷನಲ್ ಫ್ಲೈಯಿಂಗ್ ಹವರ್ಸ್ ಅಂತ ನಾವು ಡಾಮಿನೆಂಟ್ ಆಗಿ ಹವರ್ಸಲ್ಲಿ ಅಳಿತೀವಿ. ಈ ಥರ ಎಷ್ಟೇ ಹವರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರೋವಂತಹ ಪೈಲಟ್, ಅವ್ರಿಗೆ ಎಷ್ಟೇ ವರ್ಷ ಎಕ್ಸ್ಪೀರಿಯನ್ಸ್ ಇರಲಿ, ಎಷ್ಟೇ ಹವರ್ಸ್ ಎಕ್ಸ್ಪೀರಿಯನ್ಸ್ ಇರಲಿ, ಯಾವುದೇ ರೆಪ್ಯೂಟೆಡ್ ಕಂಪ್ನಿಲಿ ಕೆಲಸ ಮಾಡಿರಲಿ, ಯಾವುದೇ ದೇಶದಿಂದ ಬಂದಿರಲಿ, ಎಲ್ಲಿಂದನೇ ಬಂದಿರಲಿ, ಅವರು ಏರ್ಕ್ರಾಫ್ಟ್ನ ಟೇಕ್ ಆಫ್ ಮಾಡೋಕ್ಕಿಂತ ಮುಂಚೆ, ಫ್ಲೈ ಮಾಡೋಕ್ಕಿಂತ ಮುಂಚೆ, ಏರ್ಕ್ರಾಫ್ಟ್ನ ಟಚ್ ಮಾಡೋಕ್ಕಿಂತ ಮುಂಚೆ ಒಬ್ಬ ಇಂಜಿನಿಯರ್ ಅದನ್ನ ಸರ್ಟಿಫೈ ಮಾಡಿರಬೇಕು. ಆ ಸರ್ಟಿಫೈ ಮಾಡೋವಂಥ ಇಂಜಿನಿಯರ್ನೇ ನಾವು ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್ ಅಂತ ಕರಿತೀವಿ. ಸೊ ಸಿಂಪಲ್ ಆಗಿ ಹೇಳೋದಾಯಿತು ಅಂತಂದರೆ ವಿತೌಟ್ ದ ಪರ್ಮಿಷನ್ ಆಫ್ ಎನ್ AME ಏರ್ಕ್ರಾಫ್ಟ್ ಅಥವಾ ಏರೋಪ್ಲೇನು ನಿಂತಿರೋ ಜಾಗದಿಂದ 1 ಇಂಚ್ ಕೂಡ ಅಲ್ಲಾಡೋಕ್ಕಾಗಲ್ಲ. ಆ್ಯಂಡ್ ಇನ್ನೊಂದು ವಿಚಾರ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸಪೋಸ್ ಒಂದು ಏರ್ಕ್ರಾಫ್ಟ್, ಒಂದು ಏರೋಪ್ಲೇನ್ ರೆಡಿಯಾಗಿ ನಿಂತಿದೆ,
ಪೈಲಟ್ ಇದ್ದಾರೆ, ಪೈಲಟ್ಗೆ ಎಷ್ಟೋ ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ, ಹವರ್ಸ್ ಹೇಳೋದಾದರೆ ಎಷ್ಟೋ 1000 ಅವರ್ಸ್ ಎಕ್ಸ್ಪೀರಿಯನ್ಸ್ ಆಗಿದೆ. ಆದರೆ AME ಆಬ್ಸೆಂಟು, AME ಇಲ್ಲ ಅಂತ ಇಟ್ಕೊಳ್ಳಿ. ಸೊ ನೀವು ಹೋಗಿ ಅಥವಾ ಆ ಕಂಪ್ನಿ ಓನರ್ ಹೋಗಿ ಒಂದು 10 ಲಕ್ಷನೋ 20 ಲಕ್ಷನೋ ದುಡ್ಡು ಕೊಡ್ತೀನಿ, AME ಇಲ್ಲ, ಪೈಲಟ್ ಇದ್ದಾರೆ, ಪೈಲಟ್ಗೆ ಹೇಳ್ತಾರೆ ಏರೋಪ್ಲೇನ್ ಟೇಕ್ ಆಫ್ ಮಾಡಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಪೈಲಟ್ ಏರೋಪ್ಲೇನ್ನ ಟೇಕ್ ಆಫ್ ಮಾಡೋದಿಲ್ಲ, ಟಚ್ ಮಾಡೋದಿಲ್ಲ. ಯಾಕಂತಂದರೆ ಫ್ಲೈಯಿಂಗ್ ಎನ್ ಏರ್ಕ್ರಾಫ್ಟ್ ವಿತೌಟ್ ದ ಪರ್ಮಿಷನ್ ಆಫ್ ಎನ್ AME ಇಸ್ ಎನ್ ಸೀರಿಯಸ್ ಆ್ಯಂಡ್ ಪನಿಷಬಲ್ ಅಫೆನ್ಸು. ಸೊ ಇದು ಮೋಸ್ಟ್ ಇಂಪಾರ್ಟೆಂಟು ಪಾಯಿಂಟು. ಇನ್ನೊಂದೇನಂತಂದರೆ ನಿಮಗೆ ಇಂಪಾರ್ಟೆನ್ಸ್ ಆಫ್ ಎನ್ AME ಇನ್ನೊಂದು ಪಾಯಿಂಟ್ ಹೇಳೋದಾಯಿತು ಅಂತಂದರೆ, ಒಬ್ಬ ಕಾಮನ್ ಮ್ಯಾನ್ ಕೂಡ ತನ್ನ ಡೈಲಿ ಆ್ಯಕ್ಟಿವಿಟೀಸ್ಗೆ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ AME ಮೇಲೆ ಡಿಪೆಂಡ್ ಆಗಿರ್ತಾರೆ. ಹೇಗೆ ಏನು ಎತ್ತ ಅನ್ನೋದನ್ನ ನಾನು ಇನ್ನೊಂದು ಸೆಷನ್ ಮಾಡ್ತೀನಿ. ಸೆಷನ್ನ ಹೆಡ್ಡಿಂಗ್ ಈಗಲೇ ಹೇಳ್ತಾ ಇದ್ದೀನಿ ನೋಡಿ, ಇಂಪಾರ್ಟೆನ್ಸ್ ಆಫ್ ಎನ್ AME. ಇಂಪಾರ್ಟೆನ್ಸ್ ಆಫ್ ಎನ್ AME ಅಂತ ಒಂದು ಯೂಟ್ಯೂಬ್ ವೀಡಿಯೋ, ಅದನ್ನು ನಾನು ರೆಕಾರ್ಡ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಪಟ್ ಅಂತ ಬಂದು ನೋಟಿಫಿಕೇಶನ್ ಬೀಳುತ್ತೆ ನಿಮಗೆ. ಸೊ ಅದರಲ್ಲಿ ಇಂಪಾರ್ಟೆನ್ಸ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಎನ್ AME ಅಂತ ಅಂದ್ಬಿಟ್ಟು ಒಂದು ಸೆಷನ್ ಮಾಡ್ತೀನಿ. ಅದರಲ್ಲಿ AME ಇಂಪಾರ್ಟೆನ್ಸ್ ಏನು, ಒಬ್ಬ ಕಾಮನ್ ಮ್ಯಾನ್ ಕೂಡ AME ಮೇಲೆ ಹೇಗೆ ಇಂಡೈರೆಕ್ಟಾಗಿ ಡಿಪೆಂಡ್ ಆಗಿರ್ತಾನೆ, AME ಇಲ್ಲ ಅಂದರೆ ನಮ್ಮ ದೇಶಕ್ಕೆ ಎಷ್ಟು ನಷ್ಟ ಆಗುತ್ತೆ, ಸೊ ಏನು ಎತ್ತ ಎಲ್ಲ ಅನ್ನೋದನ್ನ ನಾವು ಇಂಪಾರ್ಟೆನ್ಸ್ ಆಫ್ ಎನ್ AME ಆ ಸೆಷನಲ್ಲಿ ನೋಡೋಣ. ಈಗ ಜಸ್ಟ್ ಇಂಟ್ರಡಕ್ಟರಿ ಪಾರ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬ್ರೀಫಿಂಗ್ ಮಾಡ್ತೇನೆ. ಸೊ ಈಗ ನೀವು ಏನು ತಿಳ್ಕೊಂಡ್ರಿ, AME ಅಂದರೆ AME ಸರ್ಟಿಫಿಕೇಟ್ ಎಲ್ಲಿಂದ ಬರುತ್ತೆ ಅಂತ ತಿಳ್ಕೊಂಡ್ರಿ. ಎರಡನೇದು ಹೂ ಇಸ್ ಎನ್ AME ಅಂತ ತಿಳ್ಕೊಂಡ್ರಿ. ಸೊ ಈ ಎಕ್ಸ್ಪ್ಲನೇಷನ್ ಪೂರ್ತಿ ಕೇಳಾದ್ಮೇಲೆ ನಿಮ್ಮ ತಲೆದೊಂದು 3 ಡೌಟ್ ಬಂದಿರುತ್ತೆ. ಮೊದಲನೇದೇನು ಅಂತಂದರೆ, ಹಂಗಂದ್ರೇನು ಬರೀ ಸರ್ಟಿಫೈ ಮಾಡೋದಷ್ಟು ಜನ AME ಕೆಲಸ ಅಲ್ಲ. ಎರಡನೇದು ಹೆಸರಲ್ಲಿ ಮೇಂಟೆನೆನ್ಸ್ ಅಂತಿದೆ, ಮೇಂಟೆನೆನ್ಸ್ ರಿಪೇರಿ ಕೆಲಸನ ಅಲ್ಲ. ಮೂರನೇದೇನು ಅಂತಂದರೆ, ಏರ್ಕ್ರಾಫ್ಟ್ಗೂ ಏರೋಪ್ಲೇನ್ಗೂ IT ಸೆಕ್ಟರ್ಗೂ ಸಂಬಂಧನೇ ಇಲ್ಲ, ಸೊ ಈ ಕೋರ್ಸ್ ಮಾಡಿದ್ಮೇಲೆ ನಾವು IT ಸೆಕ್ಟರಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅನ್ನೋದು ಬಂದಿರುತ್ತೆ, ಅದು ಸುಳ್ಳು. ಮತ್ತು ಸತ್ಯಾಂಶ ಏನು ಅದನ್ನು ನಾನು ಈಗಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೂರು ಕ್ವಶನ್ಸ್ಗೂ ನಾನು ಈಗಲೇ ಕ್ಲಾರಿಟಿ ಕೊಡ್ತೀನಿ. ಫಸ್ಟಿಂದ ಶುರು ಮಾಡ್ಬಿಡೋಣ. ಫಸ್ಟ್ ಕ್ವಶನ್ ಏನು ಬಂತು, ಬರೀ ಸರ್ಟಿಫೈ ಮಾಡೋದಷ್ಟೇ ಕೆಲಸ ಅಲ್ಲ, ಮತ್ತು ಇನ್ನೇನು ಅದಕ್ಕೂ ಹೇಳೋಕ್ಕೆ ಒಂದು ಎಕ್ಸಾಂಪಲ್ ತಗೋತೀನಿ. ಈಗ ಸಪೋಸು ಒಂದು ಸಾಫ್ಟ್ವೇರ್ ಕಂಪ್ನಿ ಮುಂದೆ ಒಂದು 50 ಜನ ಸಾಫ್ಟ್ವೇರ್ ಇಂಜಿನಿಯರ್ಸು ಅಥವಾ ಟೆಕ್ಕೀಸ್ ನಿಂತಿರ್ತಾರೆ ಅಂತ ಇಟ್ಕೊಳ್ಳಿ. ನೀವು ನೋಡಿದ ತಕ್ಷಣ ನೋಡಪ್ಪ ಸಾಫ್ಟ್ವೇರ್ ಇಂಜಿನಿಯರ್ಸು ಟೆಕ್ಕೀಸು ಅಂತ ಎಲ್ಲ ಜನರಲೈಸ್ ಆಗಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಥವಾ ಟೆಕ್ಕೀಸ್ ಅಂತ ಕರಿತೀರಾ. ಬಟ್ ಆ್ಯಕ್ಚುಲಾಗಿ ಅಲ್ಲಿರೋಂಥ ಪ್ರತಿಯೊಬ್ಬರಿಗೂ ಅವರು ಕೆಲಸ ಮಾಡೋವಂಥ ಕಂಪ್ನಿಲಿ ಅವರು ಮಾಡೋವಂಥ ಕೆಲಸಕ್ಕೆ ಒಂದು ಟೆಕ್ನಿಕಲ್ ನೇಮ್ ಕೊಟ್ಟಿರ್ತಾರೆ. ಅದನ್ನು ನಾವು ಇಂಗ್ಲೀಷ್ನಲ್ಲಿ ಜಾಬ್ ರೋಲ್ ಅಂತ ಕರಿತೀವಿ. ಸಪೋಸ್ ಉದಾಹರಣೆಗೆ ಒಂದಷ್ಟು ಎಕ್ಸಾಂಪಲ್ ತಗೋತೀನಿ. ಫುಲ್ ಸ್ಟ್ಯಾಕ್ ಡೆವಲಪರು, ಫ್ರಂಟ್ ಎಂಡ್ ಜಾವಾ ಡೆವಲಪರು, ಬ್ಯಾಕ್ ಎಂಡ್ ಜಾವಾ ಡೆವಲಪರು, ಫ್ರಂಟ್ ಎಂಡ್ ಇಂಜಿನಿಯರು, ಸಿಸ್ಟಮ್ ಅಡ್ಮಿನಿಸ್ಟ್ರೇಟರು, ನೆಟ್ವರ್ಕ್ ಮ್ಯಾನೇಜರು, ಸಾಫ್ಟ್ವೇರ್ ಡೆವಲಪರ್, ಸಾಫ್ಟ್ವೇರ್ ಡಿಸೈನರ್, ಸಾಫ್ಟ್ವೇರ್ ಟೆಸ್ಟರ್, ಈ ಥರ ಸುಮಾರು ಜಾಬ್ ರೋಲ್ಸ್ಗಳಿದೆ. ಹಾಗೆ ಅಲ್ಲಿ ಕೆಲಸ ಮಾಡೋವಂಥ ಪ್ರತಿಯೊಬ್ಬರು ಒಂದೊಂದು ಪ್ಲ್ಯಾಟ್ಫಾರ್ಮ್ ಮೇಲೆ ವರ್ಕ್ ಮಾಡಿರ್ತಾರೆ. ಕೆಲವರು ಜಾವಾ ಮೇಲೆ, ಕೆಲವರು ಸಿಲೇನಿಯಂ ಮೇಲೆ, ಕೆಲವರು SQL ಮೇಲೆ ವರ್ಕ್ ಮಾಡಿರ್ತಾರೆ, ಕೆಲವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ವರ್ಕ್ ಮಾಡಿರ್ತಾರೆ, ಕೆಲವರು ಸೈಬರ್ ಸೆಕ್ಯೂರಿಟಿ ಮೇಲೆ ವರ್ಕ್ ಮಾಡಿರ್ತಾರೆ. ಹೀಗೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸಲ್ಲಿ ಬೇರೆ ಬೇರೆ ಜಾಬ್ ರೋಲ್ಸಲ್ಲಿ ವರ್ಕ್ ಮಾಡಿರ್ತಾರೆ. ಅದೇ ರೀತಿ AME ಕಂಪ್ಲೀಟ್ ಮಾಡಿರೋ ಕ್ಯಾಂಡಿಡೇಟ್ಸ್ಗೂ ಕೂಡ ಬೇರೆ ಬೇರೆ ಜಾಬ್ ರೋಲ್ಸ್ ಇದೆ, ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಮೇಲೆ ವರ್ಕ್ ಮಾಡ್ತಿರ್ತಾರೆ. ಒಂದಷ್ಟು ಎಕ್ಸಾಂಪಲ್ ಹೇಳ್ತೀನಿ ಜಾಬ್ ರೋಲ್ಸ್ ಬಗ್ಗೆ ಹೇಳೋದಾದರೆ, ವಿ ಹ್ಯಾವ್ ಕ್ವಾಲಿಟಿ ಮ್ಯಾನೇಜರ್ಸ್, ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಇಂಜಿನಿಯರ್, ಸೊ ವಿ ಹ್ಯಾವ್ ಏರ್ಕ್ರಾಫ್ಟ್ ಇನ್ಸ್ಪೆಕ್ಟರ್, ಟೆಕ್ನಿಕಲ್ ಆಡಿಟರ್, ಅಡ್ಮಿನಿಸ್ಟ್ರೇಟರ್, ಮೇಂಟೆನೆನ್ಸ್ ಪ್ಲಾನಿಂಗ್ ಮ್ಯಾನೇಜರ್, ಟೆಕ್ನಿಕಲ್ ಸಪೋರ್ಟ್ ಇಂಜಿನಿಯರ್, ಸೇಫ್ಟಿ ಮ್ಯಾನೇಜರ್, ರಿಲಯಬಿಲಿಟಿ ಇನ್ಚಾರ್ಜ್, ಏರ್ ವರ್ತಿನೆಸ್ ಮ್ಯಾನೇಜರ್, ಲೈನ್ ಮೇಂಟೆನೆನ್ಸ್ ಹೆಡ್ಡು, ಬೇಸ್ ಮೇಂಟೆನೆನ್ಸ್ ಹೆಡ್ಡು, ಕ್ವಾಲಿಟಿ ಮ್ಯಾನೇಜರು, ಡಿಸೈನ್ ಇಂಜಿನಿಯರು, ಏರ್ ವರ್ತಿನೆಸ್ ಇನ್ಚಾರ್ಜು, ಏರ್ ವರ್ತಿನೆಸ್ ಮ್ಯಾನೇಜರು. ಈ ಥರ AME ಹ್ಯಾಸ್ ಆಲ್ಸೋ ಗಾಟ್ AME ಮುಗಿಸೋಂಥ ಕ್ಯಾಂಡಿಡೇಟ್ಸ್ಗಳಿಗೂ ಕೂಡ ಹಂಡ್ರೆಡ್ಸ್ ಆ್ಯಂಡ್ ಹಂಡ್ರೆಡ್ಸ್ ಆಫ್ ಜಾಬ್ ಪ್ರೊಫೈಲ್ಸ್ ಇರುತ್ತೆ. ಹೇಳ್ತಾ ಹೋದರೆ ಸುಮಾರು 2 ಅವರ್ 3 ಅವರ್ ಇದ್ರ ಬಗ್ಗೆ ಹೇಳ್ಬೋದು. ಆ್ಯಂಡ್ ಈಗ ಹೇಗೆ ಸಾಫ್ಟ್ವೇರ್ ಇಂಜಿನಿಯರ್ಸು ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಮೇಲೆ ವರ್ಕ್ ಮಾಡ್ತಾರೋ, ಲೈಕ್ ಸಿಲೇನಿಯಮ್ಮು, ಜಾವಾ, SQL, ಇನ್ನು ಡೇಟಾ ಸ್ಟ್ರಕ್ಚರು, ಸೈಬರ್ ಸೆಕ್ಯೂರಿಟಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಈ ಥರ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಮೇಲೆ ವರ್ಕ್ ಮಾಡ್ತಾರೋ, ಹಾಗೆ AME ಮುಗಿಸಿರೋ ಕ್ಯಾಂಡಿಡೇಟ್ಸ್ಗೂ ಕೂಡ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಮೇಲೆ ವರ್ಕ್ ಮಾಡ್ತಾರೆ. ಬೇರೆ ಬೇರೆ ಜಾಬ್ ರೋಲ್ಸ್ಗಳಿದೆ. ಅದಕ್ಕೆ ಅಸೋಸಿಯೇಟ್ ಆಗಿರೋವಂಥ ಇಂಡಸ್ಟ್ರಿಗಳು, ಕಂಪ್ನಿಗಳು ಈ ಕ್ಯಾಂಡಿಡೇಟ್ಸ್ಗಳನ್ನ ಹೈರ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ 2 ವಿಚಾರ ನೀವು ತಿಳ್ಕೊಬೇಕಾದ್ದು, ಮೇಂಟೆನೆನ್ಸ್ ಅಂದರೆ ರಿಪೇರಿ ಕೆಲಸ ಅಲ್ಲ ಒಂದು. ಎರಡನೇದೇನಂತಂದರೆ ಬರೀ ಸರ್ಟಿಫೈ ಮಾಡೋವಂಥ ಕೆಲಸ ಮಾತ್ರ ಅಲ್ಲ. ಸೊ ಸುಮಾರು ಜಾಬ್ ಪ್ರೊಫೈಲ್ಸ್ಗಳಿದೆ, ಸುಮಾರು ಸೆಕ್ಟರ್ಸ್ ಮೇಲೆ ವರ್ಕ್ ಮಾಡ್ತಾರೆ. ಅದಕ್ಕೆ ಅಸೋಸಿಯೇಟ್ ಆಗಿರೋ ಕಂಪ್ನಿಗಳು ಇವರನ್ನು ಹೈರ್ ಮಾಡ್ಕೊಳುತ್ತೆ. ಇದು ಫಸ್ಟ್ ಪಾಯಿಂಟು. ಅಂದರೆ ಏನು, ಬರೀ ಸರ್ಟಿಫೈ ಮಾಡೋದು ಕೆಲಸ ಅಷ್ಟೇನಾ ಅಂತ ಕೇಳಿದ್ರಿ, ಅದಕ್ಕೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಈಗ ಎರಡನೇದು ಹೆಸರು ನೋಡಿ, ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಅಂತಿದೆ. ಮೇಂಟೆನೆನ್ಸ್ ಅಂದರೆ ರಿಪೇರಿ ಕೆಲಸ ಮಾತ್ರನಾ? ಅಲ್ಲ. ನನಗೆ ಆ್ಯಕ್ಚುಲಿ ಈ ಮೇಂಟೆನೆನ್ಸ್ ಕೆಲಸನ ಅಂತ ಕೇಳೋರು ಜಾಸ್ತಿ ಯಾರು ಅಂದರೆ ಫೀಮೇಲ್ ಕ್ಯಾಂಡಿಡೇಟ್ಸ್ನ ಪೇರೆಂಟ್ಸು. ಸರ್ ಒಬ್ಬಳೇ ಮಗಳಿರೋದು ಮೇಂಟೆನೆನ್ಸ್ ಕೆಲಸಕ್ಕೆ ಹೆಂಗೆ ಕಳ್ಸೋದು ಸರ್, ಅವಳು ಬೇರೆ ಇದನ್ನೇ ಮಾಡ್ತೀನಿ ಅಂತಾಳೆ, ಮೇಂಟೆನೆನ್ಸ್ ಅಂದರೆ ರಿಪೇರಿ ಕೆಲಸ ಅಂತ ಅನ್ಕೋತಾ ಇದ್ದೀವಿ, ಅದು ಕಳ್ಸೋಕ್ಕೆ ನಮಗೆ ಒಬ್ಬಳೇ ಮಗಳು ರಿಪೇರಿ ಕೆಲಸ ಕಳಿಸ್ಬೇಕಾ ಅನ್ನೋದು ಅನ್ನಿಸ್ತಾ ಇದೆ. ಈ ಥರ ನನಗೆ ಯೂಶಲಿ ಮೇಲ್ ಕ್ಯಾಂಡಿಡೇಟ್ಸ್ ಪೇರೆಂಟ್ಸ್ ಕೂಡ ಕೇಳ್ತಾರೆ, ಹುಡುಗರು ಪೇರೆಂಟ್ಸು ಕೇಳ್ತಾರೆ. ಬಟ್ ಆದರೆ ಒಂದು 10 ಜನ ಈ ಪ್ರಶ್ನೆ ಕೇಳಿದ್ರೆ ನನಗೆ ಅದರಲ್ಲಿ 8 ಜನ ಫೀಮೇಲ್ ಕ್ಯಾಂಡಿಡೇಟ್ಸ್ನ ಪೇರೆಂಟ್ಸ್ ಆಗಿರ್ತಾರೆ. ಸೊ ಮೇಂಟೆನೆನ್ಸ್ ರಿಪೇರಿ ಕೆಲಸನ ಅಂತ ಕೇಳ್ತಾರೆ. ಅಲ್ಲ, ಮತ್ತಿನ್ನೇನು. AME is a uniform based white collar job. What is uniform based white collar job? ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಆರ್ಮಿ, ನೇವಿ, ಏರ್ ಫೋರ್ಸ್, ಪೊಲೀಸ್ ಡಿಪಾರ್ಟ್ಮೆಂಟು, BSF ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು, ಇಲ್ಲೆಲ್ಲ ನೀವು ಅಬ್ಸರ್ವ್ ಮಾಡಿರ್ತಾರೆ, ಇಲ್ಲೆಲ್ಲ ವರ್ಕ್ ಮಾಡೋರನ್ನ ಅವ್ರಿಗೆ ಯೂನಿಫಾರ್ಮ್ ಇರುತ್ತೆ. ಆ ಯೂನಿಫಾರ್ಮ್ಗೆ ಶೋಲ್ಡರ್ ಬ್ಯಾಡ್ಜ್ ಅಂತ ಕೊಟ್ಟಿರ್ತಾರೆ. ಶೋಲ್ಡರ್ ಬ್ಯಾಡ್ಜ್ ನೋಡಿದ ತಕ್ಷಣ, ರ್ಯಾಂಕಿಂಗ್ ಬ್ಯಾಡ್ಜ್ ಅಥವಾ ಶೋಲ್ಡರ್ ಬ್ಯಾಡ್ಜ್ ಸ್ಟಾರ್ಸ್ ಇರುತ್ತೆ ನೋಡಿ, ನೋಡಿದ ತಕ್ಷಣ ನೀವು ಯಾವ ರ್ಯಾಂಕಲ್ಲಿದ್ದಾರೆ, ಯಾವ ಪೊಸಿಷನಲ್ಲಿದ್ದಾರೆ ಅಂತ ಗೊತ್ತಾಗುತ್ತೆ.
ಸಪೋಸ್ ಇಂಡಿಯನ್ ಏರ್ ಫೋರ್ಸ್ ತಗೋತೀನಿ. ಇಂಡಿಯನ್ ಏರ್ ಫೋರ್ಸಲ್ಲಿ ಫ್ಲೈಯಿಂಗ್ ಆಫೀಸರ್ಸು, ಫ್ಲೈಟ್ ಲೆಫ್ಟಿನೆಂಟು, ಸ್ಕ್ವಾಡ್ರನ್ ಲೀಡರು, ವಿಂಗ್ ಕಮಾಂಡರ್ ಈ ಥರ ಯೂನಿಫಾರ್ಮಲ್ಲಿ ಶೋಲ್ಡರ್ ಬ್ಯಾಡ್ಜಸ್ ಇರುತ್ತೆ. ಶೋಲ್ಡರ್ ಬ್ಯಾಡ್ಜಸಲ್ಲಿ ರ್ಯಾಂಕಿಂಗ್ ಬರ್ತಾ ಅವ್ರ ರೆಪ್ಯುಟೇಷನು, ಸ್ಯಾಲ್ರಿ ಎಲ್ಲ ಜಾಸ್ತಿ ಆಗುತ್ತೆ. ರೆಸ್ಪೆಕ್ಟು, ರೆಪ್ಯುಟೇಷನ್, ಸ್ಯಾಲ್ರಿ. ಹಾಗೆ ಎಮಿಗೂ ಕೂಡ ಯೂನಿಫಾರ್ಮ್ ಇದೆ, ಶೋಲ್ಡರ್ ಬ್ಯಾಡ್ಜಸ್ ಇದೆ. ಅದನ್ನು ನಾವು ಫ್ಲ್ಯಾಪ್ಸ್ ಅಂತ ಕರಿತೀವಿ. ಫ್ಲ್ಯಾಪ್ಸಲ್ಲಿ ಸ್ಟಾರ್ಸ್ ಇರುತ್ತೆ, ರ್ಯಾಂಕಿಂಗ್ ಇರುತ್ತೆ. ರ್ಯಾಂಕಿಂಗ್ ಜಾಸ್ತಿ ಆಗ್ತಿದ್ದಂಗೆ ಅವ್ರ ರೆಪ್ಯುಟೇಷನು, ರೆಸ್ಪೆಕ್ಟು, ಸ್ಯಾಲ್ರಿ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಮೇಂಟೆನೆನ್ಸ್ ಅಂದರೆ ರಿಪೇರಿ ಕೆಲಸ ಅಲ್ಲ. ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಏನಂತಂದ್ರೆ AME ಹುಡುಗಿರಿಗೆ ಸೂಟಬಲ್ ಅಥವಾ ಈ AME ಪ್ರೊಫೆಷನ್ ಫೀಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಸೂಟಬಲ್ ಅನ್ನೋದನ್ನ ನಾವು ಡೈರೆಕ್ಟ್ ಆಗಿ ಕಾಲೇಜ್ಗೆ ಹೋಗಿ ಕಾಲೇಜಲ್ಲಿ AME ಓದ್ತಿರುವಂತ ಕ್ಯಾಂಡಿಡೇಟ್ಸ್ ಗಳನ್ನ ಭೇಟಿ ಮಾಡಿ ಅವ್ರ ಹತ್ರ ತಿಳ್ಕೊಳ್ಳೋಣ, ಅಥವಾ ಕಾಲೇಜಿನ ಕ್ಯಾಂಪಸ್ ಇಂಟರ್ವ್ಯೂ ಮುಖಾಂತರ ಪ್ಲೇಸ್ಮೆಂಟ್ ಆಗಿ ವರ್ಕ್ ಮಾಡ್ತಿರುವಂತಹ ಸ್ಟೂಡೆಂಟ್ಸ್ ಗಳನ್ನ ಭೇಟಿ ಮಾಡಿ ಲೈವ್ ಆಗಿ ಅವ್ರ ಹತ್ರನೇ ಮಾತಾಡ್ಕೊಂಡು ಇದ್ರ ಬಗ್ಗೆ ಅವ್ರ ಹತ್ರ ಕೇಳ್ಕೊಂಬರೋಣ. ಕಮ್ ಲೆಟ್ ಅಸ್ ಗೆಟ್ ಇನ್ ಟು ದ ಪಾಯಿಂಟ್. Hi, my name is Kavya. Hi all, this is Aishwarya M. Inchal. Hi, ನಾನು ಕೀರ್ತನ ಅಂತ, ನಾನು ರಾಮನಗರದವಳು. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಂದಿತಾ ಅಂತ, ನಾನು ಮೈಸೂರಲ್ಲಿ ಸ್ಟೇ ಮಾಡ್ತಿರೋದು. ಹಾಯ್, ನಾನು ಅನಗ ಅಂತ, ನಾನು ಮಂಡ್ಯದಿಂದ ಬಂದಿದ್ದೀನಿ. Hi, this is Afreen. Hi, I am Jannavi. Hello, ನನ್ನ ಹೆಸರು ಶೈನಿ ಮುತ್ತಮ್ಮ and I am from Kodagu. Currently pursuing my aircraft maintenance engineering plus BSc. Hello, myself Sneha and I'm from Kodagu. I'm currently pursuing my AME plus BSc. Hi, myself Rajni Arya. And I am currently working at Textron India Private Limited. I got a placement from our college. Recently, I got placed in Airworks Private India Limited through college. ಈಗ ನನಗೆ Igo Airlines ಅಲ್ಲಿ ಪ್ಲೇಸ್ಮೆಂಟ್ ಆಗಿದೆ. And when I was in my third semester, I was selected by Air India. While I was in third sem, I got selected in Air India. Nearly 30 students of our batch got selected and I'm one of them. Thank you. And I have been placed in Lufthansa Technik through college placement. I have been placed in Lufthansa Technik Services India through campus placement. ವೆಲ್ಕಮ್ ಬ್ಯಾಕ್. ನೋಡೋದ್ರಲ್ಲ ಫೀಮೇಲ್ ಕ್ಯಾಂಡಿಡೇಟ್ಸ್ಗಳ ಅಚೀವ್ಮೆಂಟ್ ಎಲ್ಲಿ ತನಕ ಹೋಗಿದೆ ಅಂತ. ಇಟ್ ಹಸ್ ಗಾನ್ ಟಿಲ್ ದ ಆರ್ಟಿಕಲ್ ಆಫ್ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರ್. ಇಫ್ AME ವಾಸ್ ನಾಟ್ ಸೂಟಬಲ್ ಫಾರ್ ಫೀಮೇಲ್ ಕ್ಯಾಂಡಿಡೇಟ್ಸ್, AME ಹುಡುಗಿರಿಗೆ ಸೂಟಬಲ್ ಅಲ್ಲ ಅನ್ನಂಗಿದ್ರೆ ಇಂಡಿಗೋ, ಏರ್ ಇಂಡಿಯಾ, ಲುಫ್ತಾನ್ಸಾ ಟೆಕ್ನಿಕ್ ಅಂತಹ ದೊಡ್ಡ ಏರ್ಲೈನ್ಸ್ ಗಳಲ್ಲಿ ಮತ್ತು ಟೆಕ್ಸ್ಟ್ರಾನ್ ಅಂತಹ ದೊಡ್ಡ IT ಕಂಪನಿಗಳಲ್ಲಿ ಕ್ಯಾಂಪಸ್ ಇಂಟರ್ವ್ಯೂ ಮುಖಾಂತರ ಈ ಫೀಮೇಲ್ ಕ್ಯಾಂಡಿಡೇಟ್ಸ್ ಗೆ ಪ್ಲೇಸ್ಮೆಂಟ್ ಯಾಕೆ ಆಗ್ತಿತ್ತು? ಒಂದು ಪಕ್ಷ ಫೀಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ AME ಸೂಟಬಲ್ ಅಲ್ಲ ಅನ್ನಂಗಿದ್ರೆ ಟೈಮ್ಸ್ ಆಫ್ ಇಂಡಿಯಾ ಅವರ ನ್ಯೂಸ್ ಪೇಪರ್ ಅಲ್ಲಿ ಇದೇ ಫೀಮೇಲ್ ಏರ್ಕ್ರಾಫ್ಟ್ ಇಂಜಿನಿಯರ್ಸ್ ಗಳ ಬಗ್ಗೆ ಆರ್ಟಿಕಲ್ ಯಾಕೆ ಪಬ್ಲಿಷ್ ಮಾಡ್ತಾ ಇದ್ರು? ಲಾಜಿಕ್ ಆಗಿ ಯೋಚನೆ ಮಾಡಿ ನೋಡೋಣ. ಸೊ ಬೇಸಿಕಲಿ ರಿಮೆಂಬರ್ ಟೂ ಥಿಂಗ್ಸ್. ಮೊದಲನೇದು, ನೀವು ಯಾವುದೇ ಫೀಲ್ಡ್ ಅಲ್ಲಿ ಸಕ್ಸೀಡ್ ಆಗಬೇಕು ಅಂದ್ರೆ ಅಥವಾ ಯಾವುದೇ ಫೀಲ್ಡ್ ಅಲ್ಲಿ ಜೀವನದಲ್ಲಿ ಮುಂದೆ ಬರಬೇಕು ಅಂತಂದ್ರೆ ನಿಮ್ಮ ಕ್ಯಾಸ್ಟ್, ಕಮ್ಯುನಿಟಿ, ರೇಸ್, ರಿಲಿಜನ್, ಜೆಂಡರ್ ಡಸಂಟ್ ಮ್ಯಾಟರ್. ಎರಡನೇ ವಿಚಾರ ಏನಂತಂದ್ರೆ ದರ್ ಇಸ್ ನಥಿಂಗ್ ಕಾಲ್ಡ್ ಜೆಂಡರ್ ಸ್ಪೆಸಿಫಿಕ್. ಈ ಕೋರ್ಸ್, ಈ ಎಜುಕೇಶನ್ ಇದೇ ಜೆಂಡರ್ ಮಾಡಬೇಕು ಅಂತಿಲ್ಲ, ಈ ಕೆಲಸ ಇದೇ ಜೆಂಡರ್ ಮಾಡಬೇಕು ಅಂತ ಎಲ್ಲೂ ಬರ್ದಿಟ್ಟಿಲ್ಲ. ಈ ವಿಚಾರ ನೀವು ನೆನ್ಪಿಟ್ಕೊಳ್ಳಿ. ಇಷ್ಟೆಲ್ಲ ನೀವು ಕೇಳಾದ್ಮೇಲೆ, ಇಷ್ಟೆಲ್ಲ ನೀವು ನೋಡಾದ್ಮೇಲೆ, ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲ್ ನೋಡಾದ್ಮೇಲೆ, ಪ್ಲೇಸ್ಮೆಂಟ್ ರೆಕಾರ್ಡ್ಸ್ ನೋಡಾದ್ಮೇಲೆ, ಈಗ ನೀವೇ ನನ್ಗೆ ಹೇಳಿ, ಹುಡುಗಿರಿಗೆ AME ಸೂಟಬಲ್ ಅಥವಾ ಹುಡುಗಿರು AME ಮಾಡಬಹುದಾ? ಏವಿಯೇಷನ್ ಇಂಡಸ್ಟ್ರಿಯಲ್ಲಿ ಹುಡುಗಿರು ಸಕ್ಸೀಡ್ ಆಗ? ಈ ಪ್ರಶ್ನೆಗೆ ನೀವೇ ನಂಗೆ ಉತ್ತರ ಹೇಳಬೇಕು. ನಿಮ್ಮ ಉತ್ತರಕ್ಕೋಸ್ಕರ ಕಾಯ್ತಾ ಇರ್ತೀನಿ, ನಿಮ್ಮ ಆನ್ಸರ್ಗೋಸ್ಕರ ಕಮೆಂಟ್ ಬಾಕ್ಸ್ ನ ಎದುರು ನೋಡ್ತಾ ಇರ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಟಾಪಿಕ್ ಬರ್ತಾ ಇದ್ದೀನಿ. ನೆಕ್ಸ್ಟ್ ಟಾಪಿಕ್ ಏನಂತಂದ್ರೆ AME ಮಾಡಿರುವಂತ ಕ್ಯಾಂಡಿಡೇಟ್ಸ್ ಗಳಿಗೆ IT ಕಂಪನಿಲಿ ಆಪರ್ಚುನಿಟೀಸ್ ಇರಲ್ಲ, AME ಮಾಡಿರುವಂತ ಕ್ಯಾಂಡಿಡೇಟ್ಸ್ ಗಳು IT ಕಂಪನಿಲಿ ವರ್ಕ್ ಮಾಡಕ್ಕೆ ಆಗಲ್ಲ ಅಂತ ಹೇಳುವಂತವರು ಇನ್ನು ಮುಂದೆ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಟು ಬಿಗಿನ್ ವಿತ್ ಎಲ್ಲಿಂದ ಶುರು ಮಾಡೋಣ? ಪ್ರಾಕ್ಟಿಕಲ್ ಪ್ಲೇಸ್ಮೆಂಟ್ ರೆಕಾರ್ಡ್ಸ್ ಇಂದ ಶುರು ಮಾಡೋಣವೋ ಅಥವಾ ನೇಮ್ ಆಫ್ ದ ಕಂಪನಿ ವಿಚ್ ಹೈರ್ಸ್ AME ಫಾರ್ ದೇರ್ IT ವರ್ಕ್ ಪ್ರೊಫೈಲ್ ಅಲ್ಲಿಂದ ಶುರು ಮಾಡೋಣ? ಒಂದ್ ಕೆಲಸ ಮಾಡೋಣ, ಜಸ್ಟ್ ಫಾರ್ ದ ಸೇಕ್ ಆಫ್ ಚೇಂಜ್, ನೇಮ್ ಆಫ್ ದ ಕಂಪನಿ ವಿಚ್ ಹೈರ್ಸ್ AME ಫಾರ್ ದೇರ್ IT ವರ್ಕ್ ಪ್ರೊಫೈಲ್ ಅಲ್ಲಿಂದ ಶುರು ಮಾಡೋಣ. ಪ್ಲೇಸ್ಮೆಂಟ್ ಮುಖಾಂತರ ಹೋಗಿ, ಅಂದ್ರೆ ಪ್ರಾಕ್ಟಿಕಲ್ ಪ್ಲೇಸ್ಮೆಂಟ್ ರೆಕಾರ್ಡ್ಸ್ ಮುಖಾಂತರ ಹೋಗಿ ಕನ್ಕ್ಲೂಡ್ ಮಾಡೋಣ. ಟು ಬಿಗಿನ್ ವಿತ್ ನೇಮ್ ಆಫ್ ದ ಕಂಪನಿ ವಿಚ್ ಹೈರ್ಸ್ AME ಫಾರ್ ದೇರ್ IT ವರ್ಕ್ ಪ್ರೊಫೈಲ್. ಮೊದಲನೇದು ಏರ್ಬಸ್, ಬೋಯಿಂಗ್, ಅಕ್ಕಾ ಟೆಕ್ನಾಲಜಿ, ಎನ್ಗ್ರೇವ್ ಏವಿಯೇಷನ್, ಕೊಲಿನ್ಸ್ ಏರೋಸ್ಪೇಸ್, IBM ಡಿಫೆನ್ಸ್ ಅಂಡ್ ಏರೋಸ್ಪೇಸ್, L&T ಡಿಫೆನ್ಸ್ ಅಂಡ್ ಏರೋಸ್ಪೇಸ್, ಇನ್ಫೋಸಿಸ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್, ಸ್ಯಾಫ್ರನ್ ಟೆಕ್ನಾಲಜಿ, GMR ಏರೋಸ್ಪೇಸ್, ಟೆಕ್ಸ್ಟ್ರಾನ್, HCL ಟೆಕ್ನಾಲಜೀಸ್, ಕಾಗ್ನಿಸೆಂಟ್, ಆಕ್ಸೆಂಚರ್, IBM, ಕ್ಯಾಬ್ಜೆಮಿನಿ, ಲುಫ್ತಾನ್ಸಾ ಟೆಕ್ನಿಕ್, ಹನಿವೆಲ್, GE ಏರೋಸ್ಪೇಸ್, ಕ್ವೆಸ್ಟ್ ಗ್ಲೋಬಲ್, IBS ಸಾಫ್ಟ್ವೇರ್, ಟೆಕ್ ಮಹೇಂದ್ರ ಏರೋಸ್ಪೇಸ್, ಟಾಟಾ ಅಡ್ವಾನ್ಸ್ ಸಿಸ್ಟಮ್, TCS. ಈ ತರ ಹೇಳ್ತಾ ಹೋದ್ರೆ ಸುಮಾರು ಒಂದು 200 ಕಂಪನಿಗಳ ಹೆಸರು ಹೇಳ್ಬೋದು. ಆದರೆ ಇನ್ಸ್ಪೈಟ್ ಆಫ್ ಸೇಯಿಂಗ್ ದ ನೇಮ್ ಆಫ್ ದ ಕಂಪನಿ, ದ ಪ್ರಾಕ್ಟಿಕಾಲಿಟಿ ಈಸ್ ಇಂಪಾರ್ಟೆಂಟ್. ವಾಟ್ ಐ ಮೀನ್ ಟು ಸೇ ಅಂತಂದ್ರೆ ಕ್ಯಾಂಪಸ್ ಇಂಟರ್ವ್ಯೂ ಮುಖಾಂತರ IT ಕಂಪನಿಗಳಿಗೆ ಪ್ಲೇಸ್ಮೆಂಟ್ ಆದಂತಹ ಸ್ಟೂಡೆಂಟ್ಸ್ ಗಳನ್ನ ನಿಮ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದೀನಿ. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಟು ವೆಲ್ಕಮ್ ದ ಸ್ಟೂಡೆಂಟ್ಸ್ ಹೂ ಆರ್ ಪ್ಲೇಸ್ಡ್ ಇನ್ IT ಕಂಪನಿ ಥ್ರೂ ದ ಕ್ಯಾಂಪಸ್ ಇಂಟರ್ವ್ಯೂ.
ವೆಲ್ಕಮ್ ಬ್ಯಾಕ್. AME ಮಾಡಿರುವಂತ ಕ್ಯಾಂಡಿಡೇಟ್ಸ್ಗಳು ಯಾವ್ಯಾವ IT ಕಂಪನಿಲಿ ವರ್ಕ್ ಮಾಡಬಹುದು ಅನ್ನೋದನ್ನ ನೋಡಿದ್ರಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಪ್ರಾಕ್ಟಿಕಲ್ ಆಗಿ AME ಮಾಡಿರುವಂತ ಕ್ಯಾಂಡಿಡೇಟ್ಸ್ ಗಳಿಗೆ ಕ್ಯಾಂಪಸ್ ಇಂಟರ್ವ್ಯೂ ಮುಖಾಂತರ ಪ್ಲೇಸ್ಮೆಂಟ್ ಆಗಿರುವಂತಹ AME ಕ್ಯಾಂಡಿಡೇಟ್ಸ್ ಗಳನ್ನು ನೋಡಿದ್ರಿ. ಇಷ್ಟೆಲ್ಲಾ ನೋಡಾದ್ಮೇಲೆ, ಇಷ್ಟೆಲ್ಲಾ ಕೇಳಾದ್ಮೇಲೆ ಲಾಜಿಕ್ ಆಗಿ ಯೋಚನೆ ಮಾಡಿ ನೀವೇ ನನಗೆ ಹೇಳಿ, AME ಮಾಡಿರುವಂತ ಕ್ಯಾಂಡಿಡೇಟ್ಸ್ ಗಳು IT ಕಂಪನಿಲಿ ವರ್ಕ್ ಮಾಡಬಹುದಾ? AME ಮಾಡಿರುವಂತ ಕ್ಯಾಂಡಿಡೇಟ್ಸ್ ಗಳಿಗೆ IT ಕಂಪನಿಲಿ ಆಪರ್ಚುನಿಟಿ ಇರುತ್ತಾ ಅನ್ನೋ ಪ್ರಶ್ನೆಗೆ ನೀವೇ ಉತ್ತರ ಹೇಳಬೇಕು. ಕಮೆಂಟ್ ಬಾಕ್ಸ್ ನ ಓಪನ್ ಮಾಡಿ ಇಟ್ಟಿದ್ದೀನಿ, ನಿಮ್ಮ ಆನ್ಸರ್ ಗೋಸ್ಕರ ಕಾಯ್ತಾ ಇರ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಟಾಪಿಕ್ ಜಂಪ್ ಆಗ್ತಾ ಇದ್ದೀನಿ. ಲೆಟ್ ಅಸ್ ಕನ್ಕ್ಲೂಡ್ ದ AME ಪಾರ್ಟ್ ಆಫ್ ದ ವಿಡಿಯೋ. ನಾವು ಇಷ್ಟೊತ್ತವರೆಗೂ ನಾವು AME ಬಗ್ಗೆ ಏನೇನು ಡಿಸ್ಕಸ್ ಮಾಡಿದ್ವಿ ಎಲ್ಲಾನು ಸಣ್ಣದಾಗಿ ರಿವೈಸ್ ಮಾಡೋಣ. ಟು ಬಿಗಿನ್, AME ಎಲ್ಲಿಂದ ಬರುತ್ತೆ ಅಂತ ಡಿಸ್ಕಸ್ ಮಾಡಿದ್ವಿ. ವಾಟ್ ಯು ಮೀನ್ ಬೈ DGCA ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡಿದ್ವಿ. AME ಗೌರ್ಮೆಂಟ್ ಆಫ್ ಇಂಡಿಯಾ ಇಂದಾನೆ ಬರುತ್ತಾ ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ಇವರು ಇಂಜಿನಿಯರ್ ಪ್ರೊಫೈಲ್ಗೆ ಹೋಗ್ತಾರಾ, ಇವ್ರನ್ನ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೇ ವರ್ಕ್ ಮಾಡಕ್ ಬಿಡ್ತಾರಾ, ಇವ್ರನ್ನ ಇಂಜಿನಿಯರ್ ಅಂತಾನೆ ಕರೀತಾರಾ, ಇದು ಇಂಜಿನಿಯರಿಂಗ್ ಈಕ್ವಲೆಂಟಾ BSc ಈಕ್ವಲೆಂಟಾ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹೂ ಈಸ್ ಎನ್ AME ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. AME ವರ್ಕ್ ಪ್ರೊಫೈಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. AME ಇಸ್ ಎ ಯೂನಿಫಾರ್ಮ್ ಬೇಸ್ಡ್ ವೈಟ್ ಕಲರ್ ಜಾಬ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಬೈ ದ ವೇ, ವಾಟ್ ಯು ಮೀನ್ ಬೈ ಯೂನಿಫಾರ್ಮ್ ಬೇಸ್ಡ್ ವೈಟ್ ಕಲರ್ ಜಾಬ್ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ. ಅದಾದ ನಂತರ ಫೀಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ AME ಸೂಟೇಬಲ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. AME ಮಾಡಿರುವಂತ ಕ್ಯಾಂಡಿಡೇಟ್ಸ್ ಗಳು IT ಕಂಪನಿಲಿ ವರ್ಕ್ ಮಾಡಬಹುದಾ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆಕ್ಚುಲ್ ಆಗಿ AME ಬಗ್ಗೆ ನಾವು ಡಿಸ್ಕಸ್ ಮಾಡೋದಾಯ್ತು ಅಂತಂದ್ರೆ ಸುಮಾರು 5 ರಿಂದ 6 ಅವರು ಬರೀ AME ಬಗ್ಗೆನೇ ನಾವು ಡಿಸ್ಕಸ್ ಮಾಡಬಹುದು. ಯಾಕಂದ್ರೆ AME ಅನ್ನೋದು ಅಂತ ವೈಡ್ ಕಾನ್ಸೆಪ್ಟ್. ಆದರೆ ಇಂಟ್ರಡಕ್ಟರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಈ ಸೆಷನ್ ಅಲ್ಲಿ, ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿ ನಿಮ್ ಜೊತೆಗೆ ಕಮಿಂಗ್ ಸೆಷನ್ಸ್ ಅಲ್ಲಿ AME ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ನೆಕ್ಸ್ಟ್ ಕಾನ್ಸೆಪ್ಟ್ ಜಂಪ್ ಆಗ್ತಾ ಇದ್ದೀನಿ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಂತಂದ್ರೆ BSc. Let us shift our focus on BSc part of the video now and let us dive deep into the BSc part of the video. BSc a full form Bachelor of Science. Total duration of the course is 3 years. 3 ವರ್ಷ ಆದ ನಂತರ ನಿಮಗೆ BSc ಡಿಗ್ರಿ ಸರ್ಟಿಫಿಕೇಟ್ ಬರುತ್ತೆ. ಇಂಗ್ಲಿಷ್ ಅಲ್ಲಿ ಟೆಕ್ನಿಕಲ್ ಆಗಿ ಹೇಳೋದಾಯ್ತು ಅಂತಂದ್ರೆ BSc ಕಾನ್ವೊಕೇಶನ್ ಡಿಗ್ರಿ ಸರ್ಟಿಫಿಕೇಟ್. ಕನ್ನಡದಲ್ಲಿ ಹೇಳೋದಾಯ್ತು ಅಂತಂದ್ರೆ BSc ಪದವಿ ಪ್ರಮಾಣ ಪತ್ರ. ಯಾವ ಯೂನಿವರ್ಸಿಟಿಯಿಂದ ಬರುತ್ತೆ ಅನ್ನೋದೇ ಕ್ವಶನ್. BSc is awarded to you from ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ. ಅಟಾನಮಸ್ ಅಂತ ಕೇಳಿದ್ರಿ ಅಲ್ವಾ? ಅಲ್ಲ. ಪ್ರೈವೇಟಾ? ಅಲ್ಲ. ಗೌರ್ಮೆಂಟಾ? ಹೌದು. ಯಾಕಂದ್ರೆ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಈಸ್ ಅಡ್ಮಿನಿಸ್ಟ್ರೇಟೆಡ್ ಅಂಡ್ ಕಂಟ್ರೋಲ್ಡ್ ಬೈ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್. ಈ BSc ಆದ ನಂತರ ಎಲ್ಲಾ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ ಗಳನ್ನ ಅಥವಾ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ ಗಳನ್ನ ಬರೀಬಹುದಾ? ಎಸ್, ಎಲ್ಲಾ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ ಗಳನ್ನ ಈ BSc ಆದ ನಂತರ ನೀವು ಬರೀಬಹುದು. ಟು ಬಿಗಿನ್ ವಿತ್, ಎಲ್ಲಿಂದ ಶುರು ಮಾಡೋಣ? ಅತ್ಯಂತ ಹೈಯೆಸ್ಟ್ ಸ್ಟಾರ್ಟಿಂಗ್ ಸ್ಯಾಲರಿ ಸಿಗುವಂತಹ ಗೌರ್ಮೆಂಟ್ ಎಕ್ಸಾಮಿನೇಷನ್ ಅಥವಾ ಗೌರ್ಮೆಂಟ್ ಜಾಬ್ ಇಂಡಿಯಾದಲ್ಲಿ ಯಾವುದು? ಸುಮಾರು ಜನ UPSC ಅನ್ಬಿಡ್ತಾರೆ. UPSC ಅಲ್ಲ. ಹೈಯೆಸ್ಟ್ ಸ್ಟಾರ್ಟಿಂಗ್ ಸ್ಯಾಲರಿ ಸಿಗುವಂತ ಗೌರ್ಮೆಂಟ್ ಜಾಬ್ ಇಂಡಿಯಾದಲ್ಲಿ ಯಾವುದು ಅಂತಂದ್ರೆ there is an examination called RBI Grade B ಆಫೀಸರ್. ಸುಮಾರು ಸ್ಟೂಡೆಂಟ್ಸ್ ಗಳಿಗೆ, ಎಕ್ಸ್ಪೆಷಲಿ ಸುಮಾರು ಕರ್ನಾಟಕ ಸ್ಟೂಡೆಂಟ್ಸ್ ಅಥವಾ ಕರ್ನಾಟಕದಲ್ಲಿ ಓದಿ ಗ್ರಾಜುಯೇಟ್ ಆದಂತಹ ಸ್ಟೂಡೆಂಟ್ಸ್ ಗಳಿಗೆ ಈ RBI ಗ್ರೇಡ್ B ಆಫೀಸರ್ ಬಗ್ಗೆ ಗೊತ್ತೇ ಇರಲ್ಲ. ಹೈಯೆಸ್ಟ್ ಸ್ಟಾರ್ಟಿಂಗ್ ಸ್ಯಾಲರಿ ಸಿಗುವಂತಹ ಗೌರ್ಮೆಂಟ್ ಜಾಬ್ ಇಂಡಿಯಾದಲ್ಲಿ ಯಾವುದು ಅಂತಂದ್ರೆ RBI ಗ್ರೇಡ್ B ಆಫೀಸರ್ ಅಂತ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಗ್ರೇಡ್ B ಆಫೀಸರ್ ಅಂತ. ಇವರ ಸ್ಟಾರ್ಟಿಂಗ್ ಸ್ಯಾಲರಿ ಎಷ್ಟಿರುತ್ತೆ ಅಂತಂದ್ರೆ 1.2 lakhs ಇರುತ್ತೆ. 1.5 to 1.2 lakhs ಡಿಪೆಂಡಿಂಗ್ ಅಪಾನ್ ದ ಸಿಟಿ ವೇರ್ ಯು ಆರ್ ಪೋಸ್ಟೆಡ್. ಇಟ್ ರೇಂಜಸ್ ಫ್ರಮ್ 1.5 to 1.2 lakhs ಇರುತ್ತೆ. ಹೈಯೆಸ್ಟ್ ಸ್ಟಾರ್ಟಿಂಗ್ ಸ್ಯಾಲರಿ ಸಿಗುವಂತ ಗೌರ್ಮೆಂಟ್ ಜಾಬ್ RBI ಗ್ರೇಡ್ B ಆಫೀಸರ್. ಈ ಎಕ್ಸಾಮಿನೇಷನ್ ನೀವು ಈ BSc ಮುಖಾಂತರ ಬರೀಬಹುದು. ನೆಕ್ಸ್ಟ್ ಇನ್ಯಾವ ಎಕ್ಸಾಮ್ ಬರೀಬಹುದು? ನೀವು ಫೇವರೇಟ್ UPSC ಬರೀಬಹುದು, KPSC ಬರೀಬಹುದು, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಬರೀಬಹುದು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಬರೀಬಹುದು, KPSC ಬರೀಬಹುದು, AFCAT ಎಕ್ಸಾಮಿನೇಷನ್ ಬರೀಬಹುದು, ಫಿಶರಿ ಡಿಪಾರ್ಟ್ಮೆಂಟ್ ಬರೀಬಹುದು, KSRTC ಬರೀಬಹುದು, DRDO ಬರೀಬಹುದು. ಈ ತರ ಯಾವುದೇ ಸ್ಟೇಟ್ ಗೌರ್ಮೆಂಟ್, ಸೆಮಿ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ ಗಳನ್ನ ಈ BSc ಮುಖಾಂತರ ನೀವು ಬರೀಬಹುದು. ಯಾಕಂತಂದ್ರೆ ಈ BSc ವಿಚ್ ಇಸ್ ಅವಾರ್ಡೆಡ್ ಟು ಯು ಫ್ರಮ್ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಈಸ್ UGC ಅಪ್ರೂವ್ಡ್, AICT ಅಪ್ರೂವ್ಡ್ ಅಂಡ್ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ಇಸ್ ಎ ಗೌರ್ಮೆಂಟ್ ಯೂನಿವರ್ಸಿಟಿ. ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ ಈ BSc ಆದ ನಂತರ ಹೈಯರ್ ಎಜುಕೇಶನ್ಸ್ ನ ಮಾಡಬಹುದಾ? ಎಸ್, ಎಲ್ಲಾ ಹೈಯರ್ ಎಜುಕೇಶನ್ಸ್ ಮಾಡಬಹುದು. MSc, MBA ಅಪ್ ಟು PhD ತನಕ ಈ BSc ಆದ ನಂತರ ಹೈಯರ್ ಎಜುಕೇಶನ್ ನೀವು ಮಾಡಬಹುದು. ಯಾಕಂದ್ರೆ ಆಗ್ಲೇ ಹೇಳ್ದಂಗೆ ಈ BSc UGC ಅಪ್ರೂವ್ಡ್ ಅಂಡ್ AICT ಅಪ್ರೂವ್ಡ್. ನೆಕ್ಸ್ಟ್ ಕ್ವಶನ್, ಈ BSc ಆದ ನಂತರ ಕೆಲವು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, BSc ನ ಅಂದರೆ ಗ್ರ್ಯಾಜುಯೇಷನ್ನ ಇಂಡಿಯಾದಲ್ಲಿ ಮಾಡ್ಕೋತಾರೆ. ಪೋಸ್ಟ್ ಗ್ರ್ಯಾಜುಯೇಷನ್ ಅಂತ ಏನು ಕರೀತಾರೆ ಅಥವಾ PG, ಅದನ್ನು ಅಬ್ರಾಡಲ್ಲಿ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ಅಬ್ರಾಡಲ್ಲಿ PG ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡೋದ್ರಿಂದ ಜಾಸ್ತಿ ಆಪರ್ಚುನಿಟಿ ಇರುತ್ತೆ, ಜಾಸ್ತಿ ಸ್ಯಾಲ್ರಿ ಇರೋ ಕೆಲಸ ಸಿಗುತ್ತೆ, ಒಳ್ಳೆ ಸ್ಕೋಪ್ ಇರುತ್ತೆ ಅನ್ನೋ ಒಂದು ಒಪಿನಿಯನ್ ಇರುತ್ತೆ. ಅಂತಹ ಸ್ಟೂಡೆಂಟ್ಸ್ಗಳು ಕೇಳಿಸ್ಕೊಳ್ಳಿ, ಈ BSc ನ ಇಂಡಿಯಾದಲ್ಲಿ ನೀವು ಮಾಡಾದ್ಮೇಲೆ ಹೈಯರ್ ಎಜುಕೇಷನ್ನ ಅಂದರೆ MSc ಅಥವಾ MBA ನ ಅಬ್ರಾಡಲ್ಲಿ ಮಾಡ್ಬೋದಾ? ಎಸ್, ಈ BSc ಆದ ನಂತರ MSc ಅಥವಾ MBA ನ ಅಬ್ರಾಡಲ್ಲಿ ನೀವು ಮಾಡ್ಬೋದು. ಯಾಕಂದರೆ ಆಗಲೇ ಹೇಳ್ದಂಗೆ ಈ BSc is awarded to you from ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ವಿಚ್ ಈಸ್ UGC ಅಪ್ರೂವ್ಡ್ ಅಂಡ್ AICT ಅಪ್ರೂವ್ಡ್. ನೆಕ್ಸ್ಟ್ ಕ್ವಶನ್, ಈ BSc ಆದಮೇಲೆ ನಾವು ಬೇರೆ ಬೇರೆ ಸೆಕ್ಟರಲ್ಲಿ ವರ್ಕ್ ಮಾಡ್ಬೋದಾ ಅಂತ ಕೇಳ್ತಾರೆ. ಅಫ್ಕೋರ್ಸ್ ಎಸ್, ಈ BSc ಆದಮೇಲೆ ನೀವು ಬೇರೆ ಬೇರೆ ಸೆಕ್ಟರಲ್ಲಿ ವರ್ಕ್ ಮಾಡ್ಬೋದು. ರಿಮೆಂಬರ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್, ಈ BScಯ ಯುನೀಕ್ ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಈ BSc ಇಸ್ ಒನ್ ಆಫ್ ಇಟ್ಸ್ ಕೈಂಡ್. ಈ BScಯ ಸಿಲೆಬಸ್ ಹೇಗೆ ಡಿಸೈನ್ ಆಗಿದೆ ಅಂತಂದರೆ
ಅಂತಂದರೆ ಟೋಟಲ್ 3 ಇಯರ್ಸ್ ಆದಮೇಲೆ ನಿಮ್ಮ ಹತ್ರ ಏನು BSc ಗ್ರ್ಯಾಜುಯೇಷನ್ ಡಿಗ್ರಿ ಸರ್ಟಿಫಿಕೇಟ್ ಇರುತ್ತೆ ಫ್ರಮ್ ದ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ. ವಿತ್ ದ ಹೆಲ್ಪ್ ಆಫ್ ದಿಸ್ BSc ಯು ಕ್ಯಾನ್ ಗೆಟ್ ಇನ್ ಟು ಹಾಸ್ಪಿಟಾಲಿಟಿ ಸೆಕ್ಟರ್, ಇವೆಂಟ್ ಮ್ಯಾನೇಜ್ಮೆಂಟ್ ಸೆಕ್ಟರ್, ಸಪ್ಲೈ ಚೈನ್ ಆ್ಯಂಡ್ ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್ ಸೆಕ್ಟರ್, ಹೆಲ್ತ್ ಆ್ಯಂಡ್ ವೆಲ್ನೆಸ್ ಇಂಡಸ್ಟ್ರಿ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್, ಅಡ್ಮಿನಿಸ್ಟ್ರೇಷನ್ ಸೆಕ್ಟರ್, ಎಜುಕೇಷನ್ ಸೆಕ್ಟರ್, ಬ್ಯಾಂಕಿಂಗ್ ಸೆಕ್ಟರ್, ಫಿನಾನ್ಸ್ ಸೆಕ್ಟರ್, ಇವೆಂಟ್ ಮ್ಯಾನೇಜ್ಮೆಂಟ್ ಸೆಕ್ಟರ್, ಈ ಥರ ಬೇರೆ ಬೇರೆ ಸೆಕ್ಟರ್ ಅಥವಾ ಬೇರೆ ಬೇರೆ ಇಂಡಸ್ಟ್ರಿಗೂ ಕೂಡ ನೀವು ಹೋಗಿ ವರ್ಕ್ ಮಾಡ್ಬೋದು. ಆ ಥರ ಸಿಲೆಬಸ್ನ ಡಿಸೈನ್ ಮಾಡಿದ್ದಾರೆ. ಯಾಕಂದರೆ ಆ್ಯಸ್ ಐ ಸೆಡ್ ಬಿಫೋರ್, ದಿಸ್ BSc ಅಥವಾ ಈ BSc ಇಸ್ ಒನ್ ಆಫ್ ಇಟ್ಸ್ ಕೈಂಡ್. ನೆಕ್ಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಕ್ವಶನ್, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಈ BSc ಆದಮೇಲೆ ನಾವು IT ಸೆಕ್ಟರ್ಗೆ ಹೋಗಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಥವಾ ಟೆಕೀಸ್ ಆಗಿ ಕೆಲಸ ಮಾಡ್ಬೋದಾ IT ಕಂಪ್ನಿ ಅಥವಾ ಸಾಫ್ಟ್ವೇರ್ ಕಂಪ್ನಿಗೆ ಅಂತ ಕೇಳ್ತಾರೆ. ಎಸ್, ಈ BSc ಆದಮೇಲೆ ನೀವು ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಥವಾ ಟೆಕೀಸ್ ಆಗಿ ಬೇರೆ ಬೇರೆ ಕಂಪ್ನಿಗೆ ಹೋಗಿ ನೀವು ವರ್ಕ್ ಮಾಡ್ಬೋದು. ಹೇಗೆ, ಏನು, ಎತ್ತ ಅನ್ನೋದನ್ನ ಈಗ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಲೆಟ್ ಅಸ್ ಬಿಗಿನ್ ವಿತ್ ದ ಲಾಸ್ಟ್ ಪಾರ್ಟ್ ಆಫ್ ದ ವಿಡಿಯೋ, ದಟ್ ಈಸ್ AI, ML ಆ್ಯಂಡ್ ಡೇಟಾ ಸೈನ್ಸ್. AI, ML ಆ್ಯಂಡ್ ಡೇಟಾ ಸೈನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ, ನೀನು ಇಂಜಿನಿಯರಿಂಗ್ ಮಾಡಿದರೆ ಮಾತ್ರ IT ಕಂಪ್ನಿಲಿ ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಸಾಫ್ಟ್ವೇರ್ ಸೆಕ್ಟರಲ್ಲಿ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕೆಲಸ ಮಾಡಬಹುದು ಅಂತ ಹೇಳೋರಿಗೆ ಒಂದು ಸಣ್ಣ ಕ್ಲಾರಿಫಿಕೇಷನ್ ಕೊಡ್ತೀನಿ. ಡಿಸ್ಪ್ಲೇ ಮೇಲೆ ಒಂದು ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ವಿಡಿಯೋನ ಪಾಸ್ ಮಾಡಿ ನೀಟಾಗಿ ಓದ್ಕೊಂಬನ್ನಿ. ಅದನ್ನ ನೋಡಿದ್ರಾ? See, 40% of the employees who are working in IT sector today are non-engineering graduates. ಒಂದು ಕಾಲದಲ್ಲಿ ನಾವು IT ಕಂಪ್ನಿಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವರ್ಕ್ ಮಾಡಬೇಕು ಅಂದರೆ ನಾನು BE ಮಾಡಿರಬೇಕು ಅಥವಾ BCA ಮಾಡಿರಬೇಕು ಅನ್ನೋ ಒಂದು ಪ್ರತೀತಿ ಇತ್ತು. ಬಟ್ ಇವತ್ತು ಇಂಡಸ್ಟ್ರಿ IT ಸೆಕ್ಟರ್ ಅಥವಾ IT ಕಂಪ್ನಿಗಳು ಹೇಗಿದೆ ಅಂತಂದರೆ, ನಿಮ್ಮಲ್ಲಿ ಯಾವ IT ಸ್ಕಿಲ್ಸ್ ಇದೆ, ಎಷ್ಟಿದೆ, ಯಾವುದಿದೆ, ಹೇಗಿದೆ, ಎಷ್ಟು ಇಂಟೆನ್ಸಿವ್ ಆಗಿದೆ ಅನ್ನೋದು ಅವ್ರ ಫಸ್ಟ್ ಪಾಯಿಂಟ್ ಆಫ್ ವ್ಯೂ ಆಗಿರುತ್ತೆ. ಆ್ಯಂಡ್ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಅವ್ರ ಸೆಕೆಂಡ್ ಪಾಯಿಂಟ್ ಆಫ್ ವ್ಯೂ ಆಗಿರುತ್ತೆ. ಯಾಕಂದರೆ ನೀವು ಯಾವುದೇ IT ಕಂಪ್ನಿ ತೊಗೊಳ್ಳಿ, ಇನ್ಫೋಸಿಸ್ ತೊಗೊಳ್ಳಿ, ವಿಪ್ರೋ, L&T, ಟೆಕ್ ಮಹೀಂದ್ರ, ಆಕ್ಸೆಂಚರ್, ಯಾವುದೇ ಒಂದು IT ಕಂಪ್ನಿ ತೊಗೊಂಡ್ರು ಅವ್ರಿಗೆ ಸುಮಾರು ಕ್ಲೈಂಟ್ಸ್ಗಳಿರ್ತಾರೆ. ಕೆಲವು IT ಕಂಪ್ನೀಸ್ಗಳಿಗೆ ಡೊಮೆಸ್ಟಿಕ್ ಕ್ಲೈಂಟ್ಸ್ ಇರ್ತಾರೆ, ಕೆಲವು IT ಕಂಪ್ನೀಸ್ಗಳಿಗೆ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಇರ್ತಾರೆ. ಆ ಕ್ಲೈಂಟ್ಸ್ಗಳು ಅವ್ರಿಗೆ ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳನ್ನ ಕೊಟ್ಟಿರ್ತಾರೆ. ಅದಕ್ಕೆ ಬೇಕಾದಂಥ ಸ್ಕಿಲ್ಸ್ನ, ಆ ಪ್ರಾಜೆಕ್ಟ್ಸ್ನ ಹ್ಯಾಂಡಲ್ ಮಾಡೋಕ್ಕೆ ಬೇಕಾದಂಥ ಸ್ಕಿಲ್ ಯಾರ ಹತ್ರ ಇದೆ ಅಂತ ನೋಡಿ ಅವ್ರನ್ನ ಟಾರ್ಗೆಟ್ ಮಾಡ್ತಿರ್ತಾರೆ. ವಿನಃ ನೀವು BE ಮಾಡಿದ್ರೆ, BCA ಮಾಡಿದ್ರೆ ಗ್ಯಾರಂಟಿಯಾಗಿ IT ಸೆಕ್ಟರಲ್ಲಿ ಕೆಲಸ ಸಿಕ್ಬಿಡುತ್ತೆ ಅನ್ನೋದು ನಾಟ್ ದ 100% ಪರ್ಫೆಕ್ಟ್ ಪಾಯಿಂಟ್ ಟುಡೇ. ಎಲ್ಲ ಡೀಟೇಲ್ಸ್ಗಳೇನಿದೆ, ಲೈಕ್ ಜಾಬ್ ಮಾರ್ಕೆಟ್ ಇವತ್ತು ಯಾವ ರೀತಿ ವರ್ಕ್ ಆಗುತ್ತೆ, ಹೌ ಟು ಗೆಟ್ ಎ ಜಾಬ್, ಇನ್ಕ್ರಿಮೆಂಟ್ಸ್ ಯಾವುದ್ರ ಮೇಲೆ ನಿಂತಿರುತ್ತೆ, ಈ ಲಾಜಿಕ್ ಅಂತ ನೋಡಿ, ಲಾಜಿಕ್ ಬಿಹೈಂಡ್ ದ ಜಾಬ್, ಲಾಜಿಕ್ ಬಿಹೈಂಡ್ ದ ಇನ್ಕ್ರಿಮೆಂಟ್ಸ್, ಲಾಜಿಕ್ ಬಿಹೈಂಡ್ ದ ಸ್ಯಾಲ್ರಿ. ಬೇರೆ ಬೇರೆ ಸೆಕ್ಟರಲ್ಲಿ, IT ಸೆಕ್ಟರಲ್ಲಿ, ಏರ್ಕ್ರಾಫ್ಟ್ ಇಂಡಸ್ಟ್ರಿಯಲ್ಲಿ ಸ್ಯಾಲ್ರಿ, ಜಾಬು, ಇದೆಲ್ಲ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಪಾರ್ಟ್ 2 ಡಿಸಿಷನ್ ಮೇಕಿಂಗ್ ವಿಡಿಯೋದಲ್ಲಿ ಇನ್ನೊಂದ್ಸರಿ ಡಿಸ್ಕಸ್ ಮಾಡೋಣಂತೆ. ಅದಕ್ಕಿಂತ ಮುಂಚೆ ನಾನು ಏನು ಹೇಳಕೊಳ್ತೀನಿ ಆ್ಯಸ್ ಆಫ್ ನೌ ಅಂತಂದರೆ, ಏನೆಂದರೆ ಬರೀ ಏರೋಪ್ಲೇನು, ಏರ್ಪೋರ್ಟ್, ಏರ್ಕ್ರಾಫ್ಟ್ ಮೇಂಟೆನೆನ್ಸ್ ಅಷ್ಟೇ ಅಲ್ಲ, ಈ BScನೂ ನಿಮ್ಮ ಹತ್ರ ಇರುತ್ತೆ, ಪ್ಲಸ್ AI, ML ಆ್ಯಂಡ್ ಡೇಟಾ ಸೈನ್ಸ್ ಕೂಡ ನಿಮ್ಮ ಹತ್ರ ಇರುತ್ತೆ. ಸೊ ದಟ್ ನೀವು ಅದರ್ ಇಂಡಸ್ಟ್ರಿ, ಬೇರೆ ಬೇರೆ ಇಂಡಸ್ಟ್ರಿ, ಬೇರೆ ಬೇರೆ ಸೆಕ್ಟರ್ ಜೊತೆಗೆ IT ಸೆಕ್ಟರಲ್ಲಿ ಕೂಡ ನೀವು ವರ್ಕ್ ಮಾಡ್ಬೋದು. ಆ್ಯಂಡ್ ಐ ಫರ್ಗಾಟ್ ಟು ಎಕ್ಸ್ಪ್ಲೈನ್, ಹೇಳೋದು ಮರ್ತಿದೆ ನಿಮಗೆ. AI, ML ಆ್ಯಂಡ್ ಡೇಟಾ ಸೈನ್ಸ್ ನಿಮ್ಗೆ ಎಲ್ಲಿಂದ ಬರುತ್ತೆ ಹೇಳಿ? AI, ML ಆ್ಯಂಡ್ ಡೇಟಾ ಸೈನ್ಸ್ ವಿಲ್ ಬಿ ಅವಾರ್ಡೆಡ್ ಟು ಯು ಬೈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ನಮ್ಮ ದೇಶದಲ್ಲಿ ಟೋಟಲ್ ಆಗಿ 23 ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ, 7 ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ. ಆಲ್ ಟುಗೆದರ್ 30 ಇನ್ಸ್ಟಿಟ್ಯೂಟ್ ಆಯಿತು. ಈ 30 ಇನ್ಸ್ಟಿಟ್ಯೂಟ್ಗಳಲ್ಲಿ ಯಾವ್ದಾದ್ರು 1 ಅಥವಾ 2 ಇನ್ಸ್ಟಿಟ್ಯೂಟಿಂದ ನಿಮಗೆ AI, ML ಆ್ಯಂಡ್ ಡೇಟಾ ಸೈನ್ಸ್ ಸಿಗ್ತದೆ. ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್, AI, ML ಆ್ಯಂಡ್ ಡೇಟಾ ಸೈನ್ಸ್ ನಿಮಗೆ ಎಲ್ಲಿಂದ ಬರ್ತಾ ಇರೋದು? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ನಿಮಗೆ AI, ML ಆ್ಯಂಡ್ ಡೇಟಾ ಸೈನ್ಸ್ ಬರ್ತಾ ಇದೆ ಅಂತಂದರೆ ನಿಮ್ಮ ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ನಾನು ಹೇಳಂಗೆ ಇಲ್ಲ, ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ನಿಮ್ಮ ವ್ಯಾಲ್ಯೂ 4 ಪಟ್ಟು ಜಾಸ್ತಿ ಆಗುತ್ತೆ. ಸೊ ವಾಟ್ ಐ ಮೀನ್ ಟು ಸೇ ಅಂತಂದರೆ, ಲೆಟ್ ಅಸ್ ಕಮ್ ಟು ದ ಕನ್ಕ್ಲೂಷನ್ ಆಫ್ ದ ಲಾಸ್ಟ್ ಪಾಯಿಂಟ್ ದಟ್ ವಿ ಆರ್ ಡಿಸ್ಕಸಿಂಗ್. ನಾನು ಏನು ಹೇಳಕೊಳ್ತೀನಿ ಅಂತಂದರೆ, ಲೈಕ್ ಅದರ್ ಗ್ರಾಜ್ಯುಯೇಟ್ಸ್, ಲೈಕ್ ಅದರ್ ಕ್ವಾಲಿಫೈಡ್ ಗ್ರಾಜ್ಯುಯೇಟ್ಸ್, ನೀವು ಕೂಡ BSc AME ವಿತ್ BSc ಇಟ್ಕೊಂಡು ಬೇರೆ ಬೇರೆ ಸೆಕ್ಟರಲ್ಲೂ ವರ್ಕ್ ಮಾಡ್ಬೋದು, ಪ್ಲಸ್ IT ಸೆಕ್ಟರಲ್ಲೂ ವರ್ಕ್ ಮಾಡ್ಬೋದು. ಯಾಕಂದರೆ ನಿಮ್ಮ ಹತ್ರ AI, ML ಆ್ಯಂಡ್ ಡೇಟಾ ಸೈನ್ಸ್ ಫ್ರಮ್ ದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇರುತ್ತೆ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ನೋಡಿ ನೀವು. AME ಫ್ರಮ್ ದ ಗೌರ್ಮೆಂಟ್ ಆಫ್ ಇಂಡಿಯಾ, BSc ಫ್ರಮ್ ದ ಬೆಂಗಳೂರು ನಾರ್ತ್ ಯೂನಿವರ್ಸಿಟಿ ವಿಚ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ದ ಗೌರ್ಮೆಂಟ್ ಆಫ್ ಕರ್ನಾಟಕ, ಆ್ಯಂಡ್ AI, ML ಆ್ಯಂಡ್ ಡೇಟಾ ಸೈನ್ಸ್ ಫ್ರಮ್ ಎಲ್ಲಿಂದ? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಯು ವಿಲ್ ಹ್ಯಾವ್ ದ ಅಡ್ವಾಂಟೇಜ್ ಆಫ್ ಗೆಟ್ಟಿಂಗ್ ಸರ್ಟಿಫೈಡ್ ಬೋತ್ ಬೈ ದ ಯೂನಿವರ್ಸಿಟಿ ಆಸ್ ವೆಲ್ ಆಸ್ ದ ಗೌರ್ಮೆಂಟ್ ಆಫ್ ಇಂಡಿಯಾ. ಆ್ಯಂಡ್ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿ ನೋಡಿ, ನಿಮಗೆ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ನೋಡಿ, ಮಧ್ಯದಲ್ಲಿ ಯಾವುದೇ ಪ್ರೈವೇಟ್ ಇನ್ಸ್ಟಿಟ್ಯೂಷನ್, ಪ್ರೈವೇಟ್ ಯೂನಿವರ್ಸಿಟಿ ಅಥವಾ ಪ್ರೈವೇಟ್ ಆರ್ಗನೈಸೇಷನ್ಸ್ಗಳ ಇನ್ವಾಲ್ವ್ಮೆಂಟೇ ಇಲ್ಲ. ನಿಮ್ಮ ಈ ಕ್ವಾಲಿಫಿಕೇಷನ್, 3 ಕ್ವಾಲಿಫಿಕೇಷನ್ ಇದೆ, ಈ 3 ಕ್ವಾಲಿಫಿಕೇಷನ್ ಡೈರೆಕ್ಟ್ಲಿ ಫ್ರಮ್ ದ ಗೌರ್ಮೆಂಟ್. ಒಂದು ಸ್ಟೇಟ್ ಗೌರ್ಮೆಂಟ್, 2 ಸೆಂಟ್ರಲ್ ಗೌರ್ಮೆಂಟ್. ಈ ಪಾಯಿಂಟ್ ನೆನಪಿಟ್ಕೊಳ್ಳಿ. ವಿ ಹ್ಯಾವ್ ಕಮ್ ಟು ದ ಲಾಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ನೌ.
ನನ್ನ 12 ವರ್ಷದ ಅನುಭವದಲ್ಲಿ ನಾನು ಅಬ್ಸರ್ವ್ ಮಾಡಿದಂತಹ ಒಂದು ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟನ್ನು ವಿತ್ ರೆಸ್ಪೆಕ್ಟ್ ಟು ದ AME, ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ನ ನಾನು ನಿಮಗೆ ಈಗ ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈಗ ಟಿಲ್ ನಾವು ನೀವು AME ಬಗ್ಗೆ ತಿಳ್ಕೊಂಡ್ರಿ, BSc ಬಗ್ಗೆ ತಿಳ್ಕೊಂಡ್ರಿ, AIML ಅಂಡ್ ಡೇಟಾ ಸೈನ್ಸ್ ಬಗ್ಗೆ ತಿಳ್ಕೊಂಡ್ರಿ, AME ಆದಮೇಲೆ ಏನು ಅವಕಾಶ ಇರುತ್ತೆ ಅದು ತಿಳ್ಕೊಂಡ್ರಿ, BSc UGC ಅಪ್ರೂವ್ಡ್, ACT ಅಪ್ರೂವ್ಡ್, ಹೈಯರ್ ಎಜುಕೇಷನ್ ಮಾಡ್ಬೋದು, ಗೌರ್ಮೆಂಟ್ ಎಕ್ಸಾಮಿನೇಷನ್ಸ್ಗೆ ಹೋಗ್ಬೋದು. AME ಅಂದರೆ ಬರೀ ಏರೋಪ್ಲೇನ್ ಮಾತ್ರ ಅಲ್ಲ, ಬೇರೆ ಬೇರೆ ಅವಕಾಶಗಳಿರುತ್ತೆ. IT ಸೆಕ್ಟರಲ್ಲಿ ವರ್ಕ್ ಮಾಡ್ಬೋದು. ಎಸ್ಪೆಷಲಿ ನಾನ್ IT ಸೆಕ್ಟರಲ್ಲಿ ಒಬ್ಬ ಕನ್ವೆನ್ಷನಲ್ ಗ್ರಾಜ್ಯುಯೇಟ್ಗೆ ಏನೇನು ಅವಕಾಶಗಳಿರುತ್ತೋ ಅದೇ ರೀತಿ AME ಮಾಡಿರೋರಿಗೆ ಮಲ್ಟಿಪಲ್ ಅವಕಾಶಗಳಿರುತ್ತೆ, ಬೇರೆ ಬೇರೆ ಆಪರ್ಚುನಿಟೀಸ್ ಇರುತ್ತೆ. ಇದೆಲ್ಲ ವಿಚಾರ ತಿಳ್ಕೊಂಡ್ರಿ. ಇದೆಲ್ಲ ತಿಳ್ಕೊಂಡಾದ್ಮೇಲೆ ನಾವು ಕಮ್ಸ್ ದ ಲಾಸ್ಟ್ ಪಾಯಿಂಟ್. ಆ ಲಾಸ್ಟ್ ಪಾಯಿಂಟ್ ಏನಂತಂದರೆ ಅಡ್ಮಿಷನ್ ಪ್ರೊಸೀಜರ್ ಏನು, ಕಾಲೇಜಲ್ಲಿದೆ, ಕರ್ನಾಟಕದಲ್ಲಿ ಎಷ್ಟು ಕಾಲೇಜ್ ಇದೆ, ಎಷ್ಟು ಸೀಟ್ಸ್ ಇದೆ, ಅಡ್ಮಿಷನ್ ಪ್ರೋಸೆಸ್ ಹೇಗೆ, ಫೀಸ್ ಎಷ್ಟು ಬರುತ್ತೆ, ಇದಕ್ಕೇನೋ ಲೋನ್ ಸಪೋರ್ಟ್ ಇರುತ್ತಾ, ಸ್ಕಾಲರ್ಶಿಪ್ ಬರುತ್ತಾ, ಕಾಲೇಜ್ಗೆ ಹೋದ್ಮೇಲೆ ನಾವು ಯಾರನ್ನು ಭೇಟಿ ಮಾಡಬೇಕು, ಇನ್ನೇನೋ ನಮಗೆ AME ಬಗ್ಗೆ ಒಂದಷ್ಟು ಡೌಟ್ ಇದೆ. ಸೊ ಹೂ ಇಸ್ ದ ಪರ್ಸನ್ ಹೂ ಕ್ಲಾರಿಫೈಸ್ ಆಲ್ ದಿಸ್ ಡೌಟ್? ಈಗ ಕಾಲೇಜ್ ಬಗ್ಗೆ ತಿಳ್ಕೊಳ್ಳೋದು ಹೇಗೆ, ಎಲ್ಲಿ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಚೆನ್ನಾಗಿದೆ, ಕರ್ನಾಟಕದಲ್ಲಿ ಎಷ್ಟು ಕಾಲೇಜ್ ಇದೆ, ಔಟ್ ಆಫ್ ಕರ್ನಾಟಕ ನಾವು ಹೋಗ್ತೀವಿ ಅಂದರೆ ಎಲ್ಲಿ ಕಾಲೇಜ್ ಚೆನ್ನಾಗಿದೆ, ಈ ವಿಚಾರಗಳು ತಿಳ್ಕೊಬೇಕು ಅನ್ನೋದು ಬರುತ್ತೆ. ಈಗ ಈ ಎಲ್ಲ ಕ್ವಶನ್ಸ್ಗೂ ಒನ್ ಪಾಯಿಂಟ್ ಸೊಲ್ಯೂಷನ್ ಏನಂತಂದರೆ ಕಾಲ್ ಟು ಟೇಕ್ ಆ್ಯಕ್ಷನ್. ಯಾರಿಗೆ ಫೋನ್ ಮಾಡಬೇಕು? ಸೊ ಕರ್ನಾಟಕಕ್ಕೆ AMEಗೆ ಸಂಬಂಧಪಟ್ಟಂತಹ ರೀಜನಲ್ ಮ್ಯಾನೇಜರ್ ಆಗಿರುವಂತಹ ಮತ್ತು ಕರ್ನಾಟಕದವರೇ ಆದಂತಹ ರೀಜನಲ್ ಮ್ಯಾನೇಜರ್ನ ಫೋನ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಅದೇ ಫೋನ್ ನಂಬರ್ನ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ಅವ್ರಿಗೆ ಫೋನ್ ಮಾಡಿ AME ಬಗ್ಗೆ ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕಾದರೂ ಅವ್ರ ಹತ್ರ ತಗೋಬಹುದು. ಕರ್ನಾಟಕದಲ್ಲಿ ಎಷ್ಟು ಕಾಲೇಜ್ ಇದೆ, ಕರ್ನಾಟಕ ಬಿಟ್ಟು ಹೊರಗಡೆ ಹೋಗ್ತೀನಿ ಅಂದ್ರೆ ಅಲ್ಲಿ ಎಷ್ಟು ಕಾಲೇಜ್ ಇದೆ, ಸೀಟ್ ಎಷ್ಟಿರುತ್ತೆ, ಅದು ಅಡ್ಮಿಷನ್ ಹೇಗೆ ತಗೊಳ್ಳೋದು, ಸ್ಕಾಲರ್ಶಿಪ್ ಹೇಗೆ ತಗೊಳ್ಳೋದು, ಬ್ಯಾಂಕ್ ಲೋನ್ ಸಪೋರ್ಟ್ ಹೇಗೆ ಬರುತ್ತೆ, ಇದಕ್ಕೆ ಈ ಎಲ್ಲ ವಿಚಾರಗಳನ್ನ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ತಿಳ್ಕೊಬೋದು ಅಂತ ಹೇಳ್ತಾ, ಈಗ ದ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ನಾನು 12 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನ ಹೇಳಿ. ಸೊ ನಾವೇನು ಅಬ್ಸರ್ವ್ ಮಾಡಿದ್ದೀವಿ ನನ್ನ ಈ 12 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಂತಂದ್ರೆ, ಕೆಲವರು ಸರ್ ಇಲ್ಲೆಲ್ಲೋ ಗೂಗಲಲ್ಲಿ ನೋಡಿದೆ ಸರ್, ಫೇಸ್ಬುಕ್ಕಲ್ಲಿ ನೋಡಿದೆ ಸರ್, ಯೂಟ್ಯೂಬಲ್ಲಿ ನೋಡಿದೆ ಸರ್, ಅಲ್ಲಿ ನೋಡಿದೆ ಸರ್, ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಸರ್, ಇಲ್ಲಿ ನೋಡಿದೆ ಸರ್ ಅಂತ, ಅಲ್ಲೆಲ್ಲ ಇನ್ಫಾರ್ಮೇಷನ್ ಇಲ್ಲ, ಅಲ್ಲಿ ನೋಡಿದೆ ಸರ್, ಇಲ್ಲಿ ನೋಡಿದೆ ಸರ್ ಅಂತ ಅಲ್ಲೆಲ್ಲ ಇನ್ಫಾರ್ಮೇಷನ್ ತಗೊಂಡು ಯಾವುದೋ ಒಂದು ಕಾಲೇಜ್ಗೆ ಹೋಗಿ ಸೇರಿಕೊಂಡು ಅಲ್ಲಿ ಕಾಲೇಜ್ಗೆ ಅಪ್ರೂವಲ್ಲೇ ಕರೆಕ್ಟಾಗಿರಲ್ಲ, ಪ್ಲೇಸ್ಮೆಂಟೇ ಕರೆಕ್ಟಾಗಿ ಆಗ್ತಿರಲ್ಲ, ಕಾಲೇಜ್ ಲೊಕ್ಯಾಲಿಟಿ ಕರೆಕ್ಟಾಗಿರಲ್ಲ, ಅಪ್ರೂವಲ್ಸ್ ಇರಲ್ಲ, ಪ್ಲೇಸ್ಮೆಂಟ್ ಕರೆಕ್ಟಾಗಿ ಆಗ್ತಿರಲ್ಲ, ಕ್ವಾಲಿಟಿ ಆಫ್ ಟೀಚಿಂಗ್ ಕರೆಕ್ಟಾಗಿರಲ್ಲ, ಅಲ್ಲಿ ಹೋಗಿ ಸಿಗಾಕೊಂಡು ಮೇಲೆ ಫೋನ್ ಮಾಡ್ತಾರೆ, ಸರ್ ಈ ಥರ ಯಾವುದೋ ಒಂದು ಫೇಸ್ಬುಕ್ಕಲ್ಲಿ ನೋಡಿ ಈ ಕಾಲೇಜಿಗೆ ಬಂದು ಸೇರ್ಕೊಬಿಟ್ಟಿದ್ದೀವಿ ಸರ್, ಇಲ್ಲಿ ಬಂದಮೇಲೆ ನಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಿ ಪ್ಲೇಸ್ಮೆಂಟ್ ಕರೆಕ್ಟ್ ಆಗಿಲ್ಲ, ಅಪ್ರೂವಲ್ ಕರೆಕ್ಟ್ ಆಗಿಲ್ಲ ಅಂತ, ಈಗೇನು ಮಾಡೋದು ಅಂತ ಅಲ್ಲಿಂದ ಕೂತ್ಕೊಂಡು ಫೋನ್ ಮಾಡ್ತಾರೆ ನಮಗೆ. ಇಷ್ಟೆಲ್ಲ ಸ್ಪೆಸಿಫಿಕ್ ಆಗಿ ಕರೆಕ್ಟ್ ಇನ್ಫಾರ್ಮೇಷನ್ಸ್ನ ಕರೆಕ್ಟ್ ಪರ್ಸನ್ನ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳಿ ಅಂತ ಹೇಳಿದ್ರು ಕೂಡ, ಅಲ್ಲೋಗೆಲ್ಲೋ ಫೇಸ್ಬುಕ್ಕಲ್ಲಿ ನೋಡಿದೆ ಸರ್, ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಸರ್, ಯೂಟ್ಯೂಬಲ್ಲಿ ನೋಡಿದೆ ಸರ್. ಯಾವ ಕಾಲೇಜ್ ಅವರು ಕೂಡ ನಮ್ಮಲ್ಲಿ ಪ್ಲೇಸ್ಮೆಂಟ್ ಚೆನ್ನಾಗಿಲ್ಲ ಅಂತ ಹೇಳಲ್ಲ. ಆದರೆ ವಾಟ್ ಇಸ್ ರಿಯಾಲಿಟಿ ಅನ್ನೋದನ್ನ ಕನ್ಸರ್ನ್ ಅಥಾರಿಟಿಯಿಂದ ತಿಳ್ಕೊಂಡ್ರೆ ಸೊ ನಿಮ್ಮ ಟೈಮ್, ಎನರ್ಜಿ, ಮನಿ 3 ಸೇವ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ಪಾಯಿಂಟ್ನ ಪ್ರತಿ ವರ್ಷ ಹೈಲೈಟ್ ಮಾಡಿ ಹೇಳಿರ್ತೀನಿ. ಆದರೂ ಪ್ರತಿ ವರ್ಷ ಒಂದು 20-22 ಕೇಸಸ್ಗಳು ಇದೇ ಥರ ನಮಗೆ ಅಲ್ಲೋಗಿ ಸಿಗಾಕೊಂಡು ಫೋನ್ ಮಾಡ್ತಾರೆ ಅಲ್ಲಿಂದ. ಆಗೇನು ಮಾಡೋಕ್ಕಾಗತ್ತೆ ನಾವು? ಬಟ್ ಆದರೂ ಕೂಡ ಪ್ರತಿ ವರ್ಷ ಆ್ಯಸ್ ಇಟ್ ಈಸ್ ನಾ ಪ್ರತಿ ವರ್ಷ ಹೇಳಾಗೆ ಈ ವರ್ಷನೂ ಹೇಳ್ತಾ ಇದ್ದೀನಿ. ಇದು ಹೈಲೈಟಿಂಗ್ ಆ್ಯಂಡ್ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟು. ನಿಮಗೆ AME ಬಗ್ಗೆ ಏನೇ ಡೀಟೇಲ್ ಬೇಕಾದರೂ ಕನ್ಸರ್ನ್ ಅಥಾರಿಟಿ ಅಥವಾ ಕನ್ಸರ್ನ್ ಪರ್ಸನ್ ಹತ್ರ ತಿಳ್ಕೊಳ್ಳಿ. ನಿಮ್ಮ ಕರ್ನಾಟಕದವರೇ ಆಗಿರುವಂತಹ, ಕರ್ನಾಟಕದ ರೀಜನಲ್ ಮ್ಯಾನೇಜರ್ ಆಗಿರುವಂತಹ, AMEಗೆ ಸಂಬಂಧಪಟ್ಟಂತಹ ರೀಜನಲ್ ಮ್ಯಾನೇಜರ್ ಆಗಿರುವಂತಹ ಅವರು ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕೀನಿ. ಅದೇ ಫೋನ್ ನಂಬರ್ನ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ಅವ್ರಿಗೆ ಫೋನ್ ಮಾಡಿ ನೀವು ಡೀಟೇಲ್ಸ್ನ ತಗೋಬೋದು ಅಂತ ಹೇಳ್ತಾ ಈ ಸೆಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅಪ್ಕಮಿಂಗ್ ಸೆಷನ್ಸ್ಗಳಲ್ಲಿ ಇನ್ನೂ ಒಂದಷ್ಟು ಇನ್ಫಾರ್ಮೇಷನ್ಸ್ ಜೊತೆಗೆ ಭೇಟಿಯಾಗೋಣ. ನಮಸ್ಕಾರ.